ನಿನ್ನೆಯ ಸಂಚಿಕೆಯಲ್ಲಿ ನಾವು ಇಬ್ಬರು ವ್ಯಕ್ತಿಗಳ ಜೀವನ ಆಶ್ಚರ್ಯ ಆಗೋ ಹಾಗೆ ಬದಲಾಗಿದ್ದನ್ನು ನೋಡಿದ್ವಿ. ಟ್ವಿನ್ ಬ್ರದರ್ ಉಪ್ಕಾರ್ ರಾಜ್ಗೆ ಉದ್ಯೋಗಾವಕಾಶ ಸಿಕ್ತು. ಹಾಗೆಯೇ ಕ್ರೀಡಾಪಟು ಪ್ರದೀಪ್ ಕುಮಾರ್ ಬ್ರದರ್ಸ್ಗೆ ಒಬ್ಬ ಕೋಚ್ ಕೂಡ ಸಿಕ್ಕಿದ್ರು. ಅಲ್ಲದೆ ಫಿಟ್ನೆಸ್ ಪರೀಕ್ಷೆಯಲ್ಲೂ ಪಾಸ್ ಆದರು. ಇಂದು ಕೂಡ ನಾವು ಇನ್ನೂ ಕೆಲವು ವಿಷಯಗಳನ್ನು ನೋಡೋಣ. ನಮಗೊಂಥರ ನೋಡ್ಬೇಕನ್ನೋ ಆಸೆ ಇದೆ ಶಿವಣ್ಣ ಅವರಿಗೆ. ಶಿವಣ್ಣ, ದಯವಿಟ್ಟು ಒಂದ್ಸಲ ನಮ್ಮ ಬಸ್ಸಲ್ಲಿ ಬನ್ನಿ, ನಮ್ಮ ಬಸ್ಸಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಂತ ನನಗೆ ತುಂಬ ಆಸೆ ಆಗಿದೆ. ನಾನು ಡಾಕ್ಟರ್ ಆಗಬೇಕು ಅಂತ ಇಷ್ಟ. ಯಾರಿಗೂ ನೋವು ಕೊಡ್ದೇನೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇದೇ ಥರ ಕೆಲಸ ಮಾಡಿ ನಾನು ಒಂದು ಹೋಟ್ಲ್ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ನಿಮಗಾಗಿ. ಪ್ರೀವಿಯಸ್ ಆಗಿ ನೋಡಿದು ಬ್ರದರ್ ಸಪೋರ್ಟ್ ಇದ್ದರೆ ಯಾವ ರೀತಿ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಉಪ್ಕಾರ್ ರಾಜ್ ಅದು ಸಗಾಯ್ ರಾಜ್ನೇ ಎಕ್ಸಾಂಪಲ್. ಒಂದಿನ ಏನಾಯಿತು ಅಂದರೆ ತಂದೆ ಮಗ ಒಂದು ಬೆಟ್ಟ ಹತ್ಕೊಂಡು ಹೋಗ್ತಾಯಿದ್ರು. ಅದೇನಾಯ್ತು ಅಂದರೆ ಅವ್ರು ಹೋಗೋ ಜಾಗದಲ್ಲಿ ಸುತ್ತಲೂ ಬೆಟ್ಟನೇ. ಆ ಮಗ ಸ್ಲಿಪ್ಪಾಗಿ ಬಿದ್ದುಬಿಟ್ಟ. ತಕ್ಷಣ ಅಪ್ಪ ಕಾಪಾಡಪ್ಪ ಅಂದ ತಕ್ಷಣ ತಿರ್ಗಿ ಒಂದು ವಾಯ್ಸ್ ಬಂತು, ಅಪ್ಪ ಕಾಪಾಡಪ್ಪ. ತಂದೆ ಬಂದು ಏನಪ್ಪ ಆಯಿತು ಅಂದರೆ ಈ ಥರ ಬಿದ್ದುಬಿಟ್ಟೆ ಕಣಪ್ಪ. ಅವಾಗ ಹೇಳಿದ, ಅಪ್ಪ ನಾ ಬಿದ್ದುಬಿಟ್ಟ ತಕ್ಷಣ ಅಪ್ಪ ಕಾಪಾಡೋ ಅಂದ ತಕ್ಷಣ ಇನ್ನೊಂದು ವಾಯ್ಸ್ ಬಂತಲ್ಲಪ್ಪ, ಏನದು ಅಂತ. ಸುಮ್ಮನೆ ನಡಿಯಪ್ಪ ನೀನು ನಡಿಯುತ್ತೆ. ಬಟ್ ನೆಕ್ಸ್ಟ್ ಹೋದಾಗ ಸುಮ್ಮನೆ ಹಾಯ್ ಅಂದ, ಹಲೋ ಅಂತ ಬಂತು, ಹಾಯ್ ಐ ಲವ್ ಯು ಅಂತ ಬಂತು. ಇದೇ ರೀತಿ ಬರ್ತಾಯಿತ್ತು. ಅವಾಗ ಅಪ್ಪ ಕೇಳಿದ, ಅಪ್ಪ ಇದೇನು ತಿರ್ಗಾ ಬರ್ತಾ ಇದ್ದಿಲ್ಲ, ಏನು ಬೇರೆ ಯಾರೋ ಇದ್ದಾರ ಅಲ್ಲಿ? ಅವಾಗ ಹೇಳ್ದ, ಅದೇಪ್ಪ ಅಲ್ಲಿಂದ ಒಂದು ಅದನ್ನು ಎಕ್ಕೋ ಅಂತಾರೆ, ಅದೇಪ್ಪ ಏನು ಕರೆಕ್ಟಾಗಿ ಹೇಳು ಅಂದ ತಕ್ಷಣ ಅವ್ನು ಹೇಳ್ದ ಪ್ರತಿಧ್ವನಿ ಅಂತ. ಅಂದರೆ ನಾವು ಏನು ಮಾತಾಡಿದ್ರು ಅದು ವಾಪಸ್ ಕೊಡುತ್ತಂತೆ. ಅದು ಬಂದ್ಬಿಟ್ಟು ನಿಜ ಜೀವನದಲ್ಲೂ ಅಷ್ಟೇ, ನಾವೇನು ಒಳ್ಳೇದು ಮಾಡ್ತೀವೋ ಅದು ಪ್ರತಿಧ್ವನಿಯಾಗಿ ನಮ್ಗೆ ರಿಫ್ಲೆಕ್ಟ್ ಆಗುತ್ತಂತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾ ಇರೋ ಹುಡುಗ ದಿಲೀಪ್ ಅಂತ ಬೀದರ್ನಿಂದ ಬರ್ತಾ ಇದ್ದಾನೆ. ಇದು ಅಂಧನೊಬ್ಬ ಬೀದಿಯಲ್ಲಿ ಹಾಡು ಹೇಳ್ತಾ ಭಿಕ್ಷೆ ಬೇಡ್ತಾ ಇರೋ ಕರುಣಾಜನಕ ದೃಶ್ಯ. ಈತ ಅಂಧನಾದರೂ ಸ್ನಾತಕೋತ್ತರ ಪದವೀಧರ, ಜೊತೆಗೆ ಹಾಡುಗಾರನೂ ಕೂಡ. ದಿಲೀಪ್ ಕುಮಾರ್ ರಸ್ತೆಗಳಲ್ಲಿ ಭಿಕ್ಷೆ ಬೇಡ್ತಾನೆ ನಿಜ, ಆದರೆ ಈತ ಭಿಕ್ಷೆ ಬೇಡೋದು ತನ್ನ ಅನ್ನ ಸಂಪಾದನೆ ಮಾಡೋಕ್ಕಲ್ಲ. ದಿಲೀಪ್ ಕುಮಾರ್ಗೆ ತನ್ನದೇ ಆದ ಕೆಲವು ಆಸೆ ಆಕಾಂಕ್ಷೆಗಳಿದ್ದಾವೆ. ಅವುಗಳೇನು ಅಂತ ಆತನ ಮಾತುಗಳಲ್ಲೇ ಕೇಳೋಣ. ಆತನಿಗೆ ಕಣ್ ಕಾಣಿಸಲ್ಲ, ಅವನು ಏನು ಸಾಧನೆ ಮಾಡ್ತಾನೆ, ಏನು ವಿಷ್ಣ ನಮ್ಮ ಮುಂದೆ ತಗೊಂಡ್ಬರ್ತಿದೆ ಅಂತ ಅವ್ನ ಬಾಯಲ್ಲ ಕೇಳಿ. ಸೊ ಲೆಟ್ಸ್ ವೆಲ್ಕಮ್ ದಿಲೀಪ್. ದಿಲೀಪ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕೂತೇಳಿ. ಎಲ್ಲಿಂದ? ಬೀದರಿಂದ ಬರ್ತಾ ಇದ್ದೀರಾ? ಸರ್ ಬೀದರಿಂದ ಬರ್ತಾ ಇದ್ದೀನಿ. ಓಕೆ, ನೀವೇನು ಮಾಡ್ತೀರಾ? ಸರ್ ನಾನು ಹುಟ್ಟಿನಿಂದ ಅಂಧನಾಗಿದ್ದು ನಾನು ಸ್ವಲ್ಪ ಶಿಕ್ಷಣ ಪಡ್ಕೊಂಡ್ಮೇಲೆ ಈಗ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸಮಾಜ ಸೇವೆ ಅಂದ್ರೆ ನಮ್ಮ ಅಂಧರಿಗೆ ಶಾಲೆ ಓದಿಸೋದು, ಸಂಗೀತ ಕಲಿಸೋದು, ಆಮೇಲೆ ಈ ಮುಂದುವರಿದಂತ ಪ್ರಪಂಚದಲ್ಲಿ ಕಂಪ್ಯೂಟರ್ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಪ್ಯೂಟರ್ ಶಿಕ್ಷಣ ಕೂಡ ಕೊಡ್ತೇವೆ ಸರ್. ನೀವು? ಓಹೋ, ವೆರಿ ಗುಡ್. ಹೌದು ಸರ್. ಹೆಂಗೆ, ಯಾರು ಸಪೋರ್ಟ್ ಇಂದ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಸರ್ಕಾರದಿಂದ ಯಾವುದೇ ತರಹದ ಸಪೋರ್ಟ್ ಇಲ್ಲ. ಈಗ ನಾವು ಒಂದು ಬಡತನ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಗೆ ನಾವೇನು ಅಷ್ಟೊಂದು ಇದಿಲ್ಲ. ನಮ್ಮ ತಂದೆ ತಾಯಿ ಒಂದು ಕೂಲಿ ಕೆಲಸ ಮಾಡೋರಾಗಿದ್ದಾರೆ. ಸೊ ಹೀಗಿರೋದ್ರಿಂದ ಕೆಲವೊಂದು ನಮ್ಮ ತಂದೆ ತಾಯಿ ಹೊಲದಲ್ಲಿ ಇರ್ತಕ್ಕಂಥ ಕಟ್ಟಿಗೆ, ಆಮೇಲೆ ಜೋಳ, ಬೇಳೆ ಅದೆಲ್ಲ ಕೊಡ್ತಾರೆ. ಆಮೇಲೆ ನಮ್ಮ ಅಣ್ಣ ಇಬ್ಬರು ಅಣ್ಣದೇವ್ರು ಇದ್ದಾರೆ, ಅವರು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ. ಫ್ಯಾಮಿಲಿದ ಸಪೋರ್ಟ್ ಇದೆ. ಆಮೇಲೆ ಹೆಚ್ಚೆಚ್ಚಾಗಿ ನಾನು ಹೇಳ್ಬೇಕಂದ್ರೆ ಈಗ ನನ್ನ ಕಡೆ ಸುಮಾರು 40ಕ್ಕಿಂತ ಹೆಚ್ಚು ಜನ ಮಕ್ಕಳಿದ್ದಾರೆ. ಸೊ ಒಂದು ಫ್ಯಾಮಿಲಿಯವರು ಮಾಡಿ ಕೊಡೋದಕ್ಕಿಂತ ಸಾಕಾಗೋದಿಲ್ಲ. ನಾನು ಒಂದು ಆರ್ಟಿಸ್ಟ್. ದಿಲೀಪ್ ಅವರೇ. ಹಾಂ ಸರ್. ನಿಮ್ಗೆ ಒಂದು ಕೊರತೆ ಇದ್ರೂ ಹೌದು ಸರ್, ಈ ರೀತಿ ಒಂದು ಸಮಾಜ ಸೇವೆ ಮಾಡ್ಬೇಕನ್ನೋ ಆಸೆ ಏನು? ಹಾಂ ಸರ್. ಯಾತಕ್ಕೆ, ಏನು ನಿಮ್ಗೇನು ಇನ್ಸ್ಪಿರೇಷನ್ ಏನದು? ಯಾಕೆಂದ್ರೆ ಈಗ ನಾನು ಹುಟ್ಟು ಕುರುಡ. ನಮ್ಮ ಬೀದರ್ ಕಡೆ ಈ ಕುರುಡನಿಗೆ ಇರ್ತಕ್ಕಂಥ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಬೆಂಗಳೂರಲ್ಲಿ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಕುರುಡನಿಗೆ ಹೆಲ್ಪ್ ಮಾಡ್ಬೋದು, ಅದನ್ನು ಬೀದರಲ್ಲಿ ಸ್ವಲ್ಪ ಕಮ್ಮಿ. ಸೊ ಹಾಗಿರೋದ್ರಿಂದ ಅಲ್ಲಿ ಶಿಕ್ಷಣನೂ ಕೂಡ ಸಿಗ್ತಾ ಇಲ್ಲ ಆ ಕಡೆ. ಅವರು ಸ್ವಲ್ಪ ಚಿಕ್ಕವ್ರು ಇರ್ತಾರೆ, ಆಮೇಲೆ ದೊಡ್ಡವ್ರು ಆಗ್ತಾರೆ, ಭಿಕ್ಷೆ ಬೇಡುತ್ತಾರೆ. ಆಮೇಲೆ ಮನೆಯಲ್ಲಿ ಅವರಿಗೆ ಸರಿಯಾಗಿ ನೋಡ್ಕೊಳ್ಳೋರು ಇರಲ್ಲ, ಟ್ರೀಟ್ ಮಾಡೋರು ಇರಲ್ಲ. ಮತ್ತೆ ಅವರಿಗೆ ಆತ್ಮವಿಶ್ವಾಸವನ್ನೇ ಕಳ್ಕೊಂಡು ಬಿಡ್ತಾರೆ ಅವರು. ಮುಂಬರುವ ಯಾರೇ ವ್ಯಕ್ತಿ ಆಗಿರಲಿ ಸುಮ್ಮನೆ ಜಾಸ್ತಿ ಹೊತ್ತು ಯಾರಿಗೂ ಸಾಕಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅವರಿಗೆ ತೊಂದರೆ ಆಗ್ತಾ ಇದೆ.
ಮತ್ತು ಸಮಾಜದಲ್ಲಿ ಅವರಿಗೆ ಬೆಲೆ ಸಿಗ್ತಾ ಇಲ್ಲ, ಅವರು ಸಾಧನೆ ಮಾಡಬಹುದು ಅಂತಕ್ಕಂಥ ಉದ್ದೇಶ ನನ್ನಲ್ಲಿತ್ತು. ಯಾಕೆಂದರೆ ನಾನು ಬ್ಲೈಂಡ್ ಆಗಿದ್ದಾಗ ನನಗೆ ಶಿಕ್ಷಣ ಸಿಕ್ತು, ನಾನು ಇವಾಗ ಏನೇ ಮಾಡ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಸೊ ಹೀಗಾಗಿ ಅಂಧರು ಕೂಡ ಈ ಸಮಾಜದಲ್ಲಿ ಬದುಕ್ಬೋದು, ಏನೇ ಮಾಡ್ಬೋದು, ಅವರಿಗೊಂದು ಒಳ್ಳೆಯ ಮಾರ್ಗದರ್ಶನ ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಮತ್ತು ನನ್ನ ಅಂಧ ಸಮಾಜದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಸೋ ಬ್ಯೂಟಿಫುಲ್. ಯಾಕಂದರೆ ನೋಡಿ, ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ಅವ್ರ ಕೈಲೇ ನೋಡೋಕ್ಕಾಗದೆ ಹೋದ್ರೂ ಅಟ್ಲೀಸ್ಟ್ ಏನಾದರೂ ಒಂದು ಸಮಾಜದಲ್ಲಿ ಸೇವೆ ಮಾಡಬೇಕು, ಒಂದು ಒಳ್ಳೆ ದಾರಿನ ತೋರಿಸ್ಬೇಕು ಅವ್ರಿಗೆ ಅನ್ನೋದೇ ಎಷ್ಟು ಒಳ್ಳೆ ಒಂದು ಉದ್ದೇಶ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ನಿಜವಾಗ್ಲೂ ಎಲ್ಲರೂ ಯಾವ್ಯಾವ ರೀತಿ ಮಾಡ್ತೀರಾ ಹೆಲ್ಪ್ನ, ಹೆಂಗೆ? ಸರ್, ನಾನು ಒಂದು ಕಲಾವಿದ ಇದ್ದೇನೆ. ಓಕೆ. ನಾನು ಹಾಡ ಹಾಡ್ತೇನೆ, ತಬಲಾ ಬಾರಿಸ್ತೇನೆ, ಹಾರ್ಮೋನಿಯಂ ಬಾರಿಸ್ತೇನೆ, ಇವನ್ ಕೀಬೋರ್ಡ್ ಕೂಡ ಬಾರಿಸ್ತೇನೆ. ಭಜನಾ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟು ಅದರಿಂದ ಬರ್ತಕ್ಕಂಥ ಯಾವುದೇ ಹಣ ಆಗಿರ್ಬೋದು, ಅದೆಲ್ಲ ನಾನು ಇಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೋಸ್ಕರನೇ ಮಾಡ್ತೇನೆ. ಮತ್ತು ನಾನು ಇರೋದು ಬೇರೆ ಕಡೆ ಇಲ್ಲ. ನಾನು ಮಕ್ಕಳ ಜೊತೆನೇ ಊಟ ಮಾಡೋದು, ಮಕ್ಕಳ ಜೊತೆನೇ ಮಲಗೋದು, ಅವ್ರ ಜೊತೆನೇ ಇರೋದು. ಓಕೆ. ಮನೆಗೂ ಹೋಗಲ್ಲ. ಇಲ್ಲ, ಜೊತೆಲೇ ಇರೋದು ನಾನು. ಓಕೆ. ಮನೆಗೆ ಕೂಡ ಹೋಗೋದಿಲ್ಲ. ಆಮೇಲೆ ಮತ್ತೆ ಈ ದೊಡ್ಡದಾಗಿರ್ತಕ್ಕಂಥ ಸಹಾಯ ಅಂತೂ ನನಗೆ ಇಲ್ಲವೇ ಇಲ್ಲ. ಯಾಕೆಂದರೆ ಒಂದು ದಿವಸ ಮಕ್ಕಳಿಗೆ ಒಂದು ಟೈಮ್ ನಾವು ಊಟ ಹಾಕಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಂಗೀತ ಕಾರ್ಯಕ್ರಮನೂ ಜಾಸ್ತಿ ಇತ್ತೀಚೆಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಇವಾಗ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಓಕೆ. ಇವಾಗ ನಮ್ಮ ಶೋಗೆ ಬಂದಿದ್ದೀರಾ? ಹಾಂ ಸರ್. ದಿಲೀಪ್ ಅವರ ಏನು ನಿಮ್ದು ಏನು ಆಸೆ? ನಾನು ಯಾವ ರೀತಿ ಅದನ್ನ ನಾನು ತೀರಿಸ್ಬೋದು ಸರ್? ನನಗೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಜೊತೆ ನಾನು ಕೂತ್ಕೊಂಡು ಮಾತಾಡ್ತಾ ಇರೋದು ನನಗೆ ಭಾಳ ಸಂತೋಷ. ಸೊ ನಾನು ಏನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತಂದರೆ, ಮುಂಬರುವ ದಿನಗಳಲ್ಲಿ ನಮ್ಮ ಶಾಲೆ ಭಾಳ ಮುಂದುವರಿಬೇಕು. ಅಂದರೆ ಅಂಧರಿದ್ದವರು ನಾನು ಅಂಧನಿದ್ದೀನಿ ಅಂತ ಹೇಳ್ಕೊಳ್ಬಾರ್ದು. ಅವ್ರು ನನಗೆ ಕಣ್ಣು ಕಾಣಿಸ್ತಾರೆ. ಈಗ ನಾನು ನಿಮಗೆ ಇಮ್ಯಾಜ್ ಮಾಡ್ಕೊಂಡು ನಾನು ನಿಮ್ಗೆ ನೋಡ್ತಾ ಇದ್ದೀನಿ. ಸೊ ಹಾಗೆ ಅವ್ರ ಮನಸ್ಸಿನಲ್ಲಿ ಕೂಡ ಅದೇ ಬರಬೇಕು. ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಸಮಾಜದಲ್ಲಿ ನಾವು ಬದುಕಬಹುದು ಅಂತಕ್ಕಂಥ ಧೈರ್ಯ ಬರಬೇಕು, ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ನನ್ನ ಆಸೆ. ಅದಲ್ಲದೆ ನಮ್ಮ ಶಾಲೆಗೆ ಈಗ ನಾವು ರೆಂಟ್ ಬಿಲ್ಡಿಂಗಲ್ಲಿ ಇದ್ದೇವೆ, ಬಾಡಿಗೆಯಲ್ಲಿ. ಸುಮಾರು ನಾವು ವರ್ಷ ನಾವು ಬಾಡಿಗೆ ಕಟ್ಟಲೇಬೇಕು. ಇಲ್ಲ, ನಾವು ಕೆಲವೊಂದು ಸರಿ ನಮಗೆ ಬಾಡಿಗೆ ಮನೆ ಸಿಗೋದಿಲ್ಲ. ಯಾಕೆಂದರೆ ಅಂಧರಂದ ಮೇಲೆ ಸ್ವಲ್ಪ ಅವ್ಯವಸ್ಥೆ ಹಾಗೆ ಇರ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಮನೆಗಳೆಲ್ಲ ಕೊಡೋದಿಲ್ಲ. ಸೊ ಹೀಗಾಗಿ ನಮಗೆ ಒಂದು ಜಾಗ ಬೇಕು ನಮ್ಮ ಶಾಲೆಗಾಗಿ. ಓಕೆ. ಆಮೇಲೆ ಶಾಲೆಗೆ ಅವ್ರು ನಿಮ್ಮ ಇರ್ಲಿಕ್ಕೆ ಮಕ್ಕಳಿಗೆ ಇದೆಲ್ಲ ಗ್ರೌಂಡು ಜಾಗ ಎಲ್ಲ ಬೇಕು. ಆಮೇಲೆ ನನಗೆ ಇನ್ನೊಂದು ನಿಮ್ಮಿಂದ ನಮಗೆ ಸಹಾಯ ಏನಾಗಬೇಕಂದ್ರೆ, ಸರ್ಕಾರಕ್ಕೆ ನಾನು ಸಾಕಷ್ಟು ಸರಿ ಮನವಿ ಸಲ್ಲಿಸಿದ್ದೇನೆ, ಅನುದಾನ ಕೊಡ್ರಿ ಅಂತ ಹೇಳ್ಬಿಟ್ಟು. ಓಕೆ. ಆದರೂ ನಮಗೆ ಏನು ಪ್ರಯೋಜನ ಆಗಲಿಲ್ಲ. ತಮ್ಮಿಂದ ಸಹಕಾರ ಆದರೆ ನಮಗೆ ಸರ್ಕಾರದ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಗೆ ಅನುದಾನ ಸಿಕ್ತು ಅಂತಂದರೆ ಒಳ್ಳೆಯ ಉಪಕಾರ ಆಗ್ತದೆ. ಯಾಕಂದರೆ ನಾನು ಎಷ್ಟು ದಿವಸ ಅಂತ ಮಾಡಲಿಕ್ಕೆ ಆಗ್ತದೆ, ಒಂದು ವ್ಯಕ್ತಿ ಯಾವಾಗ ಏನಾಗ್ತದೋ ಗೊತ್ತಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ಒಂದು ವೇಳೆ ಹೋದರೂ ಕೂಡ ಈ ಅಂಧ ಇರ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿಯಿಂದ ಹಿನ್ನಡೆ ಉಂಟಾಗಬಾರ್ದು. ಖಂಡಿತ ನೀವು ಹಂಗೆ ಅನ್ಕೊಳ್ಳೇಬೇಡಿ. ಯಾತಿಗೆ ಹಂಗಂತೀರ? ನೀವು ಹೋದ್ಮೇಲೆ ಅಂತ ಯಾರು ಹಂಗೆ ಅನ್ಕೋಬಾರ್ದು, ಹೋಗ್ತೀವಿ ಅಂತ. ಯಾಕಂದರೆ ಇಂಥ ಜನಗಳು ಇರೋದೇ ಕಮ್ಮಿ ನಮ್ಮ ನಾಡಿನಲ್ಲಿ. ನಿಮ್ಮಂಥವ್ರು ಇದ್ರೇ ನಿಜವಾಗ್ಲೂ ದೇಶ ಉದ್ಧಾರ ಆಗೋದು, ಒಳ್ಳೆ ಟೈಮಲ್ಲಿ ಮಳೆ ಬೆಳೆ ಆಗೋದು ನಿಮ್ಮಂಥವ್ರು ಇರೋದ್ರಿಂದನೇ. ಓಕೆ. ಇವಾಗ ನಿಮ್ಮ ಆಸೆನ ಹೇಳಿದ್ದೀರಾ, ಭಾಳ ಒಳ್ಳೆ ಒಂದು ಆಸೆನ ತೊಗೊಂಬಂದಿದ್ದೀರಾ. ನೋಡೋಣ, ನಾವು ನಮ್ಮ ಟೀಮ್ ಜೊತೆ ಮಾತಾಡಿ ಓಕೆ ಸರ್ ಯಾವ ರೀತಿ ನಾವು ನಿಮ್ಮ ಒಂದು ಆಸೆನ ತೀರ್ಸೋಕ್ಕೆ ಪ್ರಯತ್ನ ಪಡ್ಬೋದು ಅಂತ ನಾವೆಲ್ಲ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ ಸರ್. ಓಕೆ. ಒಳ್ಳೆ ಒಂದು ಆಸೆನ ತೊಗೊಂಬಂದಿದ್ದೀರಾ. ಯಾಕೆ ಇಂಥ ಆಸೆಗಳು ಬರೋದು ಅಪರೂಪ. ಸೊ ಆ ಆಸೆ ಬಂದಾಗ ನಾವು ಖಂಡಿತ ಅದನ್ನ ತೀರಿಸಲೇಬೇಕಾಗತ್ತೆ. ಯಾವ ರೀತಿ ತೀರ್ಸೋದಂತ ನಾವು ಮಾತಾಡಿ ಪ್ರಯತ್ನ ಮಾಡ್ತೀವಿ. ಹೌದು ಸರ್. ಓಕೆ. ಓಕೆ ಸರ್. ಓಕೆ. ನಂದು ಇನ್ನೊಂದು ಚಿಕ್ಕ ಆಸೆ ಸರ್. ಹೇಳಿ ಸರ್. ನಿಮ್ಮ ಚಲನಚಿತ್ರದಲ್ಲಿ ಒಂದು ಪಲ್ಲವಿಯೋ ಅಥವಾ ಒಂದು ಕೋರಸೋ ಏನೋ ಹಾಡ್ಲಿಕ್ಕೆ ನನಗೊಂದು ಸ್ವಲ್ಪ ಅವಕಾಶ ಕೊಟ್ಟರೆ, ನಾನು ಪರ್ಸ್ನಲ್ ಇದು ನನಗೋಸ್ಕರ. ಇಲ್ಲ, ಖಂಡಿತ. ನೀವು ಪಾಪ ಇದುವರೆಗೂ ಕೇಳಿರೋದು ಎಲ್ಲರಿಗೋಸ್ಕರ ಕೇಳಿದ್ರ, ಬಟ್ ನಿಮಗೋಸ್ಕರ ಕೇಳಿರೋದ್ರಲ್ಲಿ ಖಂಡಿತ ಇದು ಹೇಳ್ತಾರೆ. ಅಟ್ಲೀಸ್ಟ್ ಏನಾದ್ರು ಒಂದು ಕೋರಸ್, ಯಾಕೆ ಒಂದು ಒಳ್ಳೆ ಒಂದು ಶಾರ್ಟ್ ಸಾಂಗ್ ಯಾವ್ದಾರ ಬಂದರೆ, ಒಳ್ಳೆ ಥೀಮ್ ಸಾಂಗ್ ಬಂದಾಗಲೇ ನಿಮ್ಮ ಕೈಲಿ ಆಡಿಸ್ತೀನಿ ಅದು ಖಂಡಿತ. ಓಕೆ. ನೀವು ಆಡ್ತೀನಿ ಅಂತ ಹೇಳಿದೆ, ಒಂದು ಸುಮ್ಮನೆ ಒಂದು ಬಿಟ್ಬಿಡಿ ನೋಡೋಣ. ಓಕೆ ಸರ್. ರೇ 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 ರಾ ರೇ 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 ರಾ ರೇ 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 ರಾ ರೇ ರೇ ರಾ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ.
ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಬಾರಿಸದಿರೋ ತಂಬೂರಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡ್ತೀರಾ. ಯಾಕೆ ಕೋರಸ್ ಆಡ್ಬೇಕು ನೀವು ಮೇಯ್ನ್ ಆಗಿ ಆಡ್ಬೋದು ಖಂಡಿತ. ಸೊ ಪ್ರಾಮಿಸ್ ಆಗಿ ನಮ್ಮ ನೆಕ್ಸ್ಟ್ ಪಿಕ್ಚರ್ ಆಡಿಸ್ತೀನಿ ನಾನು. ಓಕೆ, ಪ್ರಾಮಿಸ್ ಫ್ರಮ್ ಮೈ ಸೈಡ್. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಸೊ ದಿಲೀಪ್ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಆ ಆಸೆನ ಹೆಂಗೆ ನೆರವೇರಿಸೋದಂತ ಖಂಡಿತ ನೆರವೇರಿಸಲೇಬೇಕು. ಯಾವ ರೀತಿ ನೆರವೇರಿಸಬೇಕು ಅಂತ ನಮ್ಮ ಟೀಮ್ ಜೊತೆ ಮಾತಾಡಿ ಆಮೇಲೆ ತೀರ್ಮಾನಕ್ಕೆ ಬರೋಣ. ದಿಲೀಪ್ ಕುಮಾರ್ ಕನಸು ಪ್ರಾಮಾಣಿಕವಾಗಿದೆ. ಇದೊಂದು ರೀತಿ ದೈವತ್ವದ ಆಸೆ. ಆತನ ಅಗತ್ಯಗಳಿಗೆ ನಮ್ಮ ಶಿವಣ್ಣ ಹೇಗೆ ಸ್ಪಂದಿಸ್ತಾರೆ? ಇದು ಸಾಮಾನ್ಯದ ಕನಸಲ್ಲ, ಸವಾಲಿನಿಂದ ಕೂಡಿದೆ. ಈ ಕನಸು ಅನ್ನೋ ಸವಾಲನ್ನ ನಮ್ಮ ಶಿವಣ್ಣ ಯಾವ ರೀತಿ ಎದುರಿಸ್ತಾರೆ ನೋಡೋಣ ಈಗ. ಈ ಹಿಂದೆ ವೈಜ್ಞಾನಿಕ ಔಷಧಿಗಳು ಅಷ್ಟಾಗಿ ಪ್ರಸಿದ್ಧಿಯಾಗಿರಲಿಲ್ಲ. ಅಲೋಪತಿ ವೈದ್ಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ಆಗ ಜನರಿಗೆ ಸೇವೆ ಒದಗಿಸ್ತಾ ಇದ್ದವರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಗಳು. ಇವರನ್ನ RMP ಅಂತ ಕರೀತಾರೆ. ಇಂಥ RMPಗಳಲ್ಲಿ ಬಿದರಿ ಕೂಡ ಒಬ್ರು. ಇವರು ಕಣ್ಣೂರಿನವರು. ಕಣ್ಣೂರು ಮತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ವೈದ್ಯಕೀಯ ಸೇವೆ ನೀಡ್ತಾ ಇದ್ದಾರೆ. ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾ ಸಹಾಯ ಮಾಡ್ತಾ ಇದ್ದ ಕಣ್ಣೂರು ಡಾಕ್ಟರ್ ಈಗ ಸಮಾಜದಿಂದಲೇ ನೆರವನ್ನ ಪಡೆಯುವ ದುಸ್ಥಿತಿ ತಲುಪಿದ್ದಾರೆ. ಬನ್ನಿ, ಕಣ್ಣೂರು RMP ಬಿದ್ರಿಯವರನ್ನ ಭೇಟಿ ಮಾಡೋಣ. ಡಾಕ್ಟರ್ಸ್ನ ದೇವ್ರಿಗೆ ಹೋಲಿಸ್ತೀವಿ. ಯಾಕಂದರೆ ಅವ್ರು ಎಲ್ಲ ವೈದ್ಯನೂ ಕ್ಲಿಯರ್ ಮಾಡಿ ಎಲ್ಲರನ್ನೂ ಕಾಪಾಡ್ತಾರೆ. ಸೊ ಡಾಕ್ಟ್ರನ್ನ ನಾವು ದೇವ್ರಂತ ಕರಿತೀವಿ. ಆ ಡಾಕ್ಟ್ರಿಗೆ ಪ್ರಾಬ್ಲಮ್ ಬಂದಾಗ ದೇವ್ರ ಕೈ ಬಿಡ್ತಾನ? ಖಂಡಿತ ಇಲ್ಲ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾರೋ ಡಾಕ್ಟ್ರು ಬಿದ್ರಿ ಅಂತ ಕಣ್ಣೂರಿಂದ, ಬಿಜಾಪುರ ಡಿಸ್ಟ್ರಿಕ್ಟಿಂದ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಏನು ಒಂದು ಆಸನ ಹೊತ್ಕೊಂಡು ಬರ್ತಾ ಇದ್ದಾರೆ ಅಂತ ಅವ್ರ ಬಾಯಲ್ಲ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಬಿದ್ರಿ. ಹಾಂ, ಹೇಳಿ ಬಿದ್ರಿ ಅವರು. ನಮ್ಮ ಮಗ ಅದನ್ರಿ. ನಿಮ್ಮ ಮಗ ಹೆಸರು ಹೇಳ ಹೆಸರು ರಾಜುನು ಅಂತಾರೆ. ವಿದ್ಯಾಧರ್. ಓಕೆ, ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಕಣ್ಣೂರು ರೀ, ಕಣ್ಣೂರಿಂದ. ಬಿಜಾಪುರ ಡಿಸ್ಟ್ರಿಕ್ಟ್. ಓಕೆ, ಹೇಳಿ ಏನು ಮಾಡ್ತಿದ್ದೀರಾ ನೀವು? ನಾವು ಪ್ರಾಕ್ಟೀಸ್ ಮಾಡ್ತೇನೆ ರೀ. ಇಲ್ಲಿ ಏನು ದವಾಖಾನೆ ಇದೆ. ದವಾಖಾನೆ? ಏನು ದವಾ ಮಾಡ್ತಿದ್ದೀರಿ? RMP ಅಂದರೆ ಏನು? ರಿಜಿಸ್ಟರ್ಡ್ ಮೆಡಿಕಲ್ ಆಫೀಸರ್ ಅಂತ ಅಂದ್ರೆ Okay. ಅಂದ್ರೆ ಒಬ್ರ ಕೈ ಕಲಿತು ಸ್ವಲ್ಪ ವಿಶ್ವಾಸ ಬಿದ್ದೇವ್ರಿ. ಓಕೆ. ದಿನ ಅಷ್ಟು ತಾಂಡ ಹಳ್ಳಿಗೆ ಹೋಗಿ ಹಾಂ, ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ವಿಶ್ವಾಸ ಗಳಿಸಿವ್ರಿ. ಓಕೆ. ಏನು ಯಾವ ರೀತಿ ಮೆಡಿಸಿನ್ಸ್ ಕೊಡ್ತಾ ಇದ್ರಿ? ಅವು ಇದ್ರಿ ಡೈಕ್ಲೋಫೆನಿಕ್ಕು, ಟೆಟ್ರಾಸೈಕ್ಲಿನ್ ಮೊದಲು ಕೊಡ್ತಿದ್ವಿ. ಅಂದರೆ ಇದು ರೆಗ್ಯುಲರ್ ಮೆಡಿಸಿನ್ಸ್, ಇದು ಹೋಮಿಯೋಪತಿ ಅದರ ಏನು? ಅಲ್ರಿ, ಅವೇನಲ್ಲ, ರೆಗ್ಯುಲರ್ ಮೆಡಿಸಿನ್ಸ್. ಸೊ ನೀವು ಅಲ್ಲಿ ಹೋಗಿ ಎಲ್ಲರೂ ಚೆಕಪ್ ಮಾಡ್ತಿದ್ರಿ? ಹ್ಞೂ ರೀ. ಹಾಂ, ಮತ್ತು ಮಲೇರಿಯಾ ಇತ್ತಂದ್ರೆ ಕ್ಲೋರೋಕ್ವಿನ್ ಕೊಡಿದ್ರಿ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಈ ಕೆಲಸನ? ಅವು 10-15 ವರ್ಷ ಮೇಲೆ ಐತ್ರಿ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ 67 ಬರ್ರಿ. 67. ಎಷ್ಟು ಮಕ್ಳಿದ್ದಾರೆ ನಿಮಗೆ? 3 ಮಂದಿ ಇದಾರೆ. 3 ಏನೇನು ಮಾಡ್ತಾರೆ? ಒಬ್ಬ ಇದು ಹಿರಿಯ ಮಗನ್ರಿ, ಮಂದ ಬುದ್ಧಿ ಅದ ರೀ, ಏನೂ ಗೊತ್ತಾಗಂಗಿಲ್ಲ. ಮಂದ ಬುದ್ಧಿ ಗೊತ್ತಾಗೋದಿಲ್ಲ, ಏನು ನೋಟು ಗೊತ್ತಾಗಂಗಿಲ್ಲ, ಹೆಸರು ಗೊತ್ತಾಗಂಗಿಲ್ಲ. ಕಣ್ಣೂರು ಡಾಕ್ಟರ್ ಬಿದರಿಯವರ ಬದುಕು ಕೂಡ ಯಾತನಾಮಯ. ಇವರ ಮಗ ವಿಕಲಚೇತನ. ಇವರಿಗೆ ಈಗ ಉತ್ತಮ ವರಮಾನವೂ ಇಲ್ಲ. ಕಣ್ಣೂರು ವೈದ್ಯ ಜಿಗುಪ್ಸೆ ಹುಟ್ಟಿಸೋ ಸನ್ನಿವೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ಟ್ಯಾಕ್ಸಿ ಇರ್ತಾವಲ್ರಿ ಊರೊಳಗೆ 15, ಅವ್ರದ್ದೆಲ್ಲ ಕಟ್ಕೊಂಡು ಅವ್ರದ್ದು ಏನೇನು ಸಾಮಾನು ಇದು ಮಾಡಿ ದಿನ 10-20 ರೂಪಾಯಿ ತರ್ತಾನೆ. ಕೆಲಸ ಮಾಡ್ತಾನೆ ಹುಡುಗ? ಮಾಡ್ತಾನೆ. ಓಕೆ. ಈಗ ಯಾಕೋ ಸ್ವಲ್ಪ ಆರಾಮ್ ತಪ್ಪಿದ್ರಿ. ಓಕೆ. ಇನ್ನೊಬ್ಬಕ್ಕೆ 2ನೇದಕ್ಕಿ BSc 1 ಓದ್ತಾಳ್ರಿ. ಮಗಳು. ಓಕೆ. ಆಕಿ ಏನೋ ಕೆಲಸ ಮಾಡ್ಕೋತ ತಾನೇ ಮಾಡ್ತಾಳ್ರಿ. ನಮ್ಮ ಕಡೆಯಿಂದ ಏನು ದುಡ್ಡು ಇಸ್ಕೊಳ್ಳೋದಿಲ್ಲ. ಆಮೇಲೆ ಇನ್ನೊಬ್ಬ 2ನೇ ವರ್ಷ PUC ಕಾಮರ್ಸ್ ಅದನ್ರಿ. ಓಕೆ. ಅವನು ಒಂದು ಕಿರಾಣಿ ಅಂಗಡಿ ಒಳಗಿದ್ದು ಅವನು ತಂದು ಭಾಗಿಸ್ತಾನೆ. ಇವ್ರವ್ವ ಮಂದ ಬುದ್ಧಿ ರೀ, ಅದು ಇದು ಸೇಮ್ ಒಳಗೆಲ್ಲ ಹಿಂಗೆ ಸರಿ ಇಲ್ರಿ. ಓಕೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ನೀವು? 15-16 ವರ್ಷ? 16 ವರ್ಷ. ಓಕೆ. ಏನು ಥರ ಇದು ಹೆಂಗೆ ಕೆಲಸ ಅಂದರೆ ಯಾವ ರೀತಿ? ನೀವು ಅಲ್ಲ
ಆ ಜಾಗಕ್ಕೆ ಹೋಗ್ತಾ ಇದ್ದೀರಾ? ಆ ಜಾಗಕ್ಕೆ ಹೋಗುದು, ಹೋಗಿ ಟ್ರೀಟ್ಮೆಂಟ್ ಕೊಡೋದ್ರಿ. ಇಲ್ಲಾಂದ್ರೆ ಬಿಜಾಪುರಕ್ಕೆ ದೊಡ್ಡ ಡಾಕ್ಟರ್ ಕಡೆ ಒಯ್ದು ಈಗ ಮಾಡಿದ್ರೆ ಒಂದು 10-20 ರೂಪಾಯಿ ಕೊಡ್ತಾರೆ. ಹಾಂ, ಚಲೋ ಡಾಕ್ಟರ್. ಎಷ್ಟು ಸಂಪಾದನೆ ಮಾಡ್ತಿದ್ರಿ? ಏನು ದಿನ ಒಂದು 50 ಹಾಕೋದು, 20 ಹಾಕೋದು, 30 ಹಾಕೋದು, ಏನು ಇಲ್ಲ ಎಲ್ಲ ಭಾಳ. ಮನೆ ಎಲ್ಲಿದೆ ನಿಮ್ಮ? ಮನೆ ಇಲ್ರಿ, ಮನೆ ಇಲ್ಲ ನಮಗಿಲ್ಲ. ಮತ್ತೆ ಎಲ್ಲಿ? ಅಲ್ಲೇ ಒಂದು ಖೋಲಿ ಇತ್ರಿ, ಸರ್ಕಾರಿ ದವಾಖಾನೆ ಹಿಂದೆ ಪೋಸ್ಟ್ ಮಾರ್ಟಮ್ ಅಂತಾರಲ್ಲ. ಇದೇನು ಗೌರ್ಮೆಂಟ್ ಸರ್ಕಾರಿ ಕೆಲಸನಾ ಇಲ್ಲ ನಿಮ್ಮದು? ಇಲ್ಲ, ಖಾಸಗಿ ಖಾಸಗಿ ಮಾಡ್ತೀನಿ. ಪ್ರೈವೇಟ್? ಓಕೆ. ಹಾಂ, ಅದೇ ಪ್ರೈವೇಟ್. ನಿಮ್ದು ಸೆಲ್ಫ್ ಇಂಟ್ರೆಸ್ಟಿಂದ? ಹಾಂ, ಸೆಲ್ಫ್ ಇಂಟ್ರೆಸ್ಟಿಂದ ನೀವು ಮಾಡ್ತಾ ಇದ್ರಿ. ಜನರ ಒಂದು ಅಭಿಲಾಷ ರೀ. ಹಾಂ, ಚಲೋ ಅನಿಸ್ತಂದ್ರೆ ಬರ್ತಾರಲ್ರಿ. ಅದು ಸರಿ. ಜನರಿಗೆ ನೀವು ಒಂದು ರೀತಿ ಸೇವೆ ಅಂತಲೇ ಹೇಳ್ಬೋದು. ಸೇವೆನೇ ಮಾಡೋದು. ಏನಾದ್ರು ನಮಗೆ ಸೇವೆ ಇಲ್ಲ ನೋಡ್ರಿ, ಇವ್ರಿಗೆ ಸೇವೆ ಇಲ್ಲ ನೋಡ್ರಿ. ಆಯ್ತು, ಇವಾಗ ಓಕೆ ಬಿದ್ರಿ ಅವರೇ, ನೀವು ನಮ್ಮ ಶೋಗೆ ಬಂದಿದ್ದೀರಾ, ನಾನಿರೋದು ನಿಮಗಾಗಿ ಶೋಗೆ ಬಂದಿದ್ದೀರಾ. ಏನು ಆಸೆ ನಿಮ್ಮದು? ಏನು ಆಸೆ ಅಂದ್ರೇನು, ವರನಟ ರಾಜ್ಕುಮಾರ್ ಅವರ ಕುಮಾರ್ ಇದ್ದೀರಿ ನೀವು. ನಿಮ್ಮಲ್ಲಿ ಬಂದು ನಾವು ಭಾಳ ಇದು ಅನಿಸ್ಬಿಟ್ಟಿದ್ದೆ. ಇಲ್ಲ, ಅದು ನಮಗೂ ಸಂತೋಷ. ಯಾಕಂದರೆ ನಾವು ಡಾಕ್ಟ್ರ್, ಯಾಕಂದರೆ ಡಾಕ್ಟ್ರ್ ನಾವು ಒಂದು ದೇವ್ರ ಸಮಾನ ನೋಡ್ತೀವಿ. ಯಾಕೆ ನಿಮಗೆ ತೊಂದರೆ ಅಂತ ಬಂದಾಗ ಖಂಡಿತ ದೇವ್ರು ಇದ್ದೇ ಇರ್ತಾನೆ, ಅವ್ನು ನಿಮ್ಮನ್ನ ಕೈ ಬಿಡಲ್ಲ. ಇವಾಗ ನೀವು ನಮ್ಮ ಶೋಗೆ ಬಂದಿದ್ದೀರಾ, ನೀವು ನಮ್ಮನ್ನ ಹೆಂಗೆ ನೋಡೋಕೆ ಆಸೆ ಪಡ್ತಿದ್ದೀರೋ, ನಮಗೂ ಅದೇ ರೀತಿ ಆಸೆ. ಯಾಕಂದರೆ ನಾವಿಲ್ಲಿ ಶೋಗೆ ಬರೋದೇ ಯಾತಿಗೋಸ್ಕರ ಬರ್ತೀವಿ? ನಿಮ್ಮಂಥ ಜನಗಳು ನೋಡೋಕ್ಕೆ, ನಿಮ್ಮ ಆಸೆ ಏನಂತ ಕೇಳೋಕ್ಕೆ. ಅದೇ ಒಂದೇನೋ ಕಿವಿ ನಮಗೂ ಒಂದು ಸ್ವಲ್ಪ ಇದು ಹತ್ತು. ನಾವಿರುವುದೇ ನಿಮಗಾಗಿ ಏನೋ ಒಂದು ಪ್ರೋಗ್ರಾಮ್ ಇಟ್ಟಿದೆ. ಓಕೆ, ಕೇಳಿದ್ದೀರಾ? ನಮ್ಮ ಕುಂಬಾರ್ ಅವರು ಕರ್ಕೊಂಡು ಬಂದಿದ್ದಾರೆ. ಓಕೆ, ಯಾವ ರೀತಿ ಮಾಡಬೇಕು ಬಿದ್ರಿ ಅವರು? ಏನು ಮಾಡಬೇಕು ನಾನು ಹೇಳಿ? ಏನು ನಮಗಂತೂ ಏನು ನಿಮ್ಗಂತಲ್ಲ. ಓಕೆ, ನಿಮ್ಮ ಮಕ್ಕಳಿಗೆ ಆಗಲಿ ಯಾವ ರೀತಿ ಒಂದು ನೀವು ಆಸೆನ ಬಯಸ್ತಾ ಇದ್ದೀರಾ? ನೀವೇ ಹೇಳ್ಬೋದು ಹೆಂಗೆ ಮುಂದೆ ಯಾವ ರೀತಿ ಬೇಕು ನೀವು ಹೇಳಿದ್ರೆ ನಾವು ಅದ್ರ ಪ್ರಕಾರ ಒಂದು ಪ್ರಯತ್ನ ಪಡ್ಬೋದು. ಹೇಳಿ ಬಿದ್ರಿ ಅವರು, ಏನು ಮಾಡಬೇಕು ಹೇಳಿ ಬಿದ್ರಿ ಅವರು. ಯಾಕೆ ತಿಳಿಯುತ್ತಿಲ್ಲ ನೋಡ್ರಿ ಏನು, ಯಾಕೆ ಏನು ಆಸೆ? ಯಾಕಂದ್ರೆ ನೀವು ಆಸೆ ಇಟ್ಕೊಂಡು ಬಂದಿಲ್ಲ. ಇಷ್ಟು ವರ್ಷ ಆದ್ರೂ ನಿಮ್ಗೆ ಡಾಕ್ಟರ್ ಎಲ್ಲ ಸ್ವಲ್ಪ ಕೇಳಕ್ ಸ್ವಲ್ಪ ಸಂಕೋಚ ಇರ್ಬೋದು. ಸಂಕೋಚ ಬಿಟ್ಬಿಡಿ. ನಾನು ನೀವು ಏನಂದ್ರೆ ಇವಾಗ ನಾನು ನಿಮ್ಮಲ್ಲಿ ಒಬ್ಬ ಅಂತ ತಿಳ್ಕೊಳ್ಳಿ, ಯಾಕೆ ಮೆಂಬರ್ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ. ಮಗನ ಹತ್ರ ಕೇಳಕ್ ಏನಿದು ಹೇಳಿ, ಏನ್ ತರ ಸಹಾಯ ಬೇಕು ಹೇಳಿ. ನೆರವಿಗಾಗಿ ಬಂದ ಈ ಕಣ್ಣೂರು ಡಾಕ್ಟರ್ ಅದೇಕೋ ನೆರವು ಕೇಳೋದಕ್ಕೆ ಅವರ ಒಳ ಮನಸ್ಸು ಒಪ್ತಾ ಇಲ್ಲ. ಸಹಾಯ ಬೇಡೋಕೆ ಹಿಂದೆ ಮುಂದೆ ನೋಡಿದ್ರು. ನಿಮ್ಮ ಆಸೆ ಬಯಕೆಗಳನ್ನ ಮುಕ್ತ ಮನಸ್ಸಿನಿಂದ ಹೇಳಿ ಅಂತ ಶಿವಣ್ಣನೇ ಹೇಳಿದ್ರು ಕೂಡ ಆಗ್ಲೂ ಹಿಂದೆ ಮುಂದೆ ನೋಡಿದ್ರು. ಕೊನೆಗೆ ಶಿವಣ್ಣ ಕಣ್ಣೂರು ಡಾಕ್ಟರ್ ಮನವೊಲಿಸಿ ತಮ್ಮ ಆಸೆಗಳನ್ನ ಹೇಳುವಂತೆ ಮಾಡಿದ್ರು. ಏನು ಅವ್ರದ್ದೊಂದು ಸ್ವಲ್ಪ ಉದ್ಧಾರ ಆದ್ರೆ ಸಾಕ್ರಿ, ಮತ್ತೇನದು ಹುಡುಗರದು. ಉದ್ಧಾರ ಆದರೆ ಸಾಕು. ಓಕೆ, ಅಷ್ಟೇ. ನಿಮ್ಗೊಂದು ಒಳ್ಳೆ ಜಾಗ ಬೇಕು, ಇರೋಕ್ಕೆ ಜಾಗ ಬೇಕು, ನಿಮ್ಮ ಮಕ್ಕಳಿಗೆ ಒಂದು ದಾರಿ ಆಗಬೇಕು. ಸೊ ಇವತ್ತು ನೀವು ಹೇಳಿದಿರಾ, ಒಂದು ಒಳ್ಳೆ ವಿಶ್ ತಗೊಂಬಂದಿದ್ದೀರಾ, ಈ ಥರ ನಮ್ಮ ಮಕ್ಕಳಿಗೊಂದು ದಾರಿ ಆಗಬೇಕು, ಒಂದು ನೆಲೆ ಬೇಕು ಅಂತ ಹೇಳಿದಿರಾ, ಒಂದು ಒಳ್ಳೆ ಆಸೆ ಹೊತ್ಕೊಂಡ್ಬಂದಿದ್ದೀರಾ ಬಿದ್ರಿ ಅವರೇ. ಖಂಡಿತ ನಮ್ಮ ಟೀಮಿಂದ, ನಾನಿರೋದೇ ನಿಮಗಾಗಿ ಟೀಮಿಂದ ಏನು ಥರ ನಿಮಗೆ ಸಹಾಯ ಮಾಡ್ಬೋದು ಆ ರೀತಿ ಸಹಾಯ ಮಾಡೋಕ್ಕೆ ನಾವು ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು. ಬಿದ್ರಿ ಅವರು ಒಂದು ಒಳ್ಳೆ ಆಸೆ ಹೊತ್ಕೊಂಡ್ಬಂದಿದ್ದಾರೆ. ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಆಗಬೇಕು, ಒಂದು ನೆಲೆ ಬೇಕು ಅಂತ ಕೇಳ್ಕೊಂಬಂದಿದ್ದಾರೆ. ಸೊ ನಾವು ಅವ್ರ ಆಸೆನ ಹೆಂಗೆ ಪೂರೈಸಿಂತ ನಮ್ಮ ಟೀಮ್ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಸ್ವಾವಲಂಬನೆ ಸಾಧಿಸಿರೋ ಅರುಣೋದಯ ತಾಂಡದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಿಮ್ಮಲ್ಲಿ ಉತ್ಸಾಹ ತುಂಬೋದಕ್ಕೆ ನಾವಿಲ್ಲಿ ಈ ಕಥೆಯನ್ನ ಮತ್ತೆ ನೆನಪಿಗೆ ತರ್ತಾ ಇದ್ದೀವಿ. ಇಲ್ಲಿ ನೋಡಿ, ಅರುಣೋದಯ ತಾಂಡದಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ. ಮೈಲಾರಿ ಚಿತ್ರ ನಿರ್ಮಾಪಕ ಶ್ರೀಕಾಂತ್ ಮತ್ತು ತಂಡ ನಮ್ಮೊಂದಿಗಿದೆ. ಅರುಣೋದಯ ತಾಂಡಕ್ಕೆ ಇವರು ಏನು ಮಾಡ್ತಾರೆ ಅನ್ನೋದನ್ನ ನೋಡೋಕೆ ಮೊದಲು ಕ್ವಾಲಿಟಿ ಆಫ್ ಲೈಫ್ನ ಕುತೂಹಲಕಾರಿ ವಿಷಯಗಳನ್ನು ನೋಡೋಣ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಇದು ಜನರಿಗೂ ಚೆನ್ನಾಗಿ ಗೊತ್ತು. ಸಿಗರೇಟ್ ತಯಾರಕರು ಲೇಬಲ್ಗಳಲ್ಲಿ ಇದನ್ನ ಮುದ್ರಿಸಿ ಎಚ್ಚರಿಕೆ ನೀಡ್ತಾರಾದರೂ
ಸಿಗರೇಟ್ಗಳ ಮಾರಾಟ ಮತ್ತು ಬಳಕೆ ಜೋರಾಗಿಯೇ ನಡೀತಾ ಇದೆ. ಸಿಗರೇಟ್ನ ಅಪಾಯದ ಬಗ್ಗೆ ತೀವ್ರ ಪ್ರಚಾರ ನೀಡಲಾಗುತ್ತಿದೆಯಾದರೂ ಜನರಿಗೆ ಈ ಬಗ್ಗೆ ಹೆದರಿಕೆ, ಭಯ ಇಲ್ಲವೇ ಇಲ್ಲ. ಧೂಮಪಾನಕ್ಕೆ ಯಾವುದೇ ವಯಸ್ಸಿನ ಭೇದ ಭಾವವಿಲ್ಲ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರ ತನಕ ಎಲ್ಲ ವಯೋಮಾನದವರು ಧೂಮಪಾನ ಮಾಡ್ತಾ ಇರೋದು ಕಳವಳಕಾರಿ ಸಂಗತಿ. ಹುಡುಗ ಇಲ್ಲವೇ ಹುಡುಗಿ, ಪ್ರತಿಯೊಬ್ಬರೂ ಧೂಮಪಾನದ ದುಶ್ಚಟ ಹೊಂದಿರ್ತಾರೆ. ಹದಿನೆಂಟು ವರ್ಷಗಳಿಂದ ಕಡಿಮೆ ವಯಸ್ಸಿನವರಿಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡೋದು ಅಪರಾಧ ಎಂಬ ವಿಷಯ ಎಷ್ಟು ಮಂದಿಗೆ ತಾನೇ ಗೊತ್ತಿದೆ. ಇನ್ನೊಂದು ಆತಂಕಕಾರಿ ಸಂಗತಿ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದು. ನಗರ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನೋಡಿ, ಇವರು ಸಿಗರೇಟ್ ಸೇದೋ ಸ್ಟೈಲನ್ನ ಕಾನೂನಿನಿಂದ ಮಾತ್ರ ನಿಯಮ ನಿಬಂಧನೆಗಳನ್ನು ಅನುಷ್ಠಾನಗೊಳಿಸೋಕೆ ಸಾಧ್ಯ. ಹಾಗಿದ್ರೆ ಇದರಲ್ಲಿ ಸಾರ್ವಜನಿಕರ ಪಾತ್ರವೇನು? ಈ ದುಶ್ಚಟವನ್ನು ಬಿಡಲು ಆಗದಂಥ ವ್ಯಕ್ತಿಗಳು ಜನರಿಗೆ ತೊಂದರೆಯಾಗದಂತೆ ಖಾಸಗಿ ಸ್ಥಳಗಳಲ್ಲಿ ಮಾತ್ರವೇ ಧೂಮಪಾನ ಮಾಡಬೇಕು. ಧೂಮಪಾನದ ಕೆಡುಕುಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಬೇಕು. ಇದನ್ನ ಧೂಮಪಾನ ಮಾಡುವವರು ಅನುಸರಿಸ್ತಾರಾ? ದಿಲೀಪ್ ಕುಮಾರ್ ಅಂಧನಾಗಿದ್ದರೂ ಕೂಡ ಅನಾಥರು ಮತ್ತು ಪರಿತ್ಯಕ್ತರಿಗಾಗಿ ಪುಟ್ಟ ಆಲಯವೊಂದನ್ನು ನಡೆಸ್ತಾ ಇದ್ದಾನೆ. ಭಿಕ್ಷೆ ಬೇಡಿ ಇಂಥ ಜನರನ್ನ ರಕ್ಷಿಸ್ತಾ ಇದ್ದಾನೆ. ದಿಲೀಪ್ಗೆ ಆಶ್ರಮ ಮತ್ತು ಆರ್ಥಿಕ ಸಹಾಯದ ಅಗತ್ಯವಿದೆ. ದಿಲೀಪ್ ಕುಮಾರ್ಗೆ ಸಹಾಯ ಹಸ್ತ ನೀಡೋ ಮಂದಿಗಾಗಿ ಶಿವಣ್ಣ ಹುಡುಕಾಟದಲ್ಲಿದ್ದಾಗ ಬೀದರ್ ಶಾಸಕ ಬಂಡೆಪ್ಪ ಕಾಶೆಂಪೂರ್ ನೆರವಿಗೆ ಮುಂದೆ ಬಂದರು. ಹಾಗಿದ್ರೆ ಶಾಸಕರು ಯಾವ ರೀತಿ ಸಹಾಯ ನೀಡಿದರು? ದಿಲೀಪ್ ಅವರು ಅವ್ರ ಕಣ್ಣಿಲ್ಲ ಅಂದ್ರೂ ಬೇರೆಯವ್ರಿಗೆ ಸೇವೆ ಮಾಡಬೇಕು ಅಂತ ಎಷ್ಟೋ ಜನ ಒಂದು ಜಾಗದಲ್ಲಿ ಇಟ್ಟಿದ್ರು. ಯಾವ್ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಅವ್ರ ಕೈಲಾದ ಪ್ರಯತ್ನ ಪಟ್ಟರು. ಸೊ ಇವಾಗೇನು ಒಂದು ಜಾಗ ಬೇಕು, ಅವ್ರಿಗೆ ಒಂದು ನೆಲೆ ತೋರಿಸ್ಬೇಕು, ಅವ್ರಿಗೊಂದು ಧೈರ್ಯ ತುಂಬಿಸ್ಬೇಕು ಅಂತ ಒಂದು ಒಳ್ಳೆ ಆಸೆಯಿಂದ ಬಂದರು. ನಾವು ನಮ್ಮ ಟೀಮ್ ಜೊತೆ ಏನು ಮಾಡ್ಬೋದು ಅಂತ ಬಂದಾಗ ಒಬ್ಬರು ಬಂದರು. ಅವ್ರು ಬೇರೆ ಯಾರೂ ಇಲ್ಲ, ಬೀದರ್ ದಕ್ಷಿಣ ಶಾಸಕರು ಬಂಡೆಪ್ಪ ಕಾಶೆಂಪೂರ್ ಅಂತ. ಸೊ ಅವ್ರು ಬಂದಿದ್ದಾರೆ, ಅವರು ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾರೆ. ಏನು ಸಹಾಯ ಮಾಡ್ತೀನಿ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಬಂಡೆಪ್ಪ ಕಾಶೆಂಪೂರ್ ಅಂತ. ವೆಲ್ಕಮ್ ಟು ಅಶ್ವ ಸರ್. ಇವಾಗ ಬಂದಿರೋ ಹುಡುಗ ದಿಲೀಪ್ ಅಂತ, ಭಾಳ ಒಳ್ಳೆ ಅವ್ನಿಗೆ ಕಾಣಿಸಲ್ಲ ಸರ್ ಹುಡುಗನಿಗೆ. ಬಟ್ ಆದ್ರೂ ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ಆಸೆ. ಒಂದು 63 ಜನನೇನೋ ನೋಡ್ಕೊತಾ ಇದ್ದಾರೆ. ಸೊ ಅವ್ರಿಗೇನಂದರೆ ಜಾಗ ಇಲ್ಲ,
ಒಂದು ಜಾಗ ಇರ್ತಾರೆ, ಯಾಕಂದ್ರೆ ಕೆಲವ್ರು ಕೊಡ್ತಾರೆ, ಕೆಲವ್ರು ಜಾಗ ಕೊಡಲ್ಲ. ಸೊ ಕೆಲವು ಟೈಮ್ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಆತನಿಗೂ ದಿಲೀಪ್ ಅವರು ಹುಷಾರಿಲ್ಲಲ್ಲ ಆ್ಯಕ್ಚುಲಾಗೆ. ಹೌದು ಸರ್, ಒಂದು ಸ್ವಲ್ಪ ದಿನದಿಂದ ಹುಷಾರಿಲ್ಲ ಅವ್ನು. ಕಾಲಿಗೆ ಪೆಟ್ಟಾಗಿ TB ಬೋನ್ ಅಂತ ಆಗಿದೆ. ಸೊ ಕಾಪಾಡೋದಕ್ಕಿಂತ ಹೆಚ್ಚಾಗಿ ಸರ್ ಲೈಫ್ಗೆ ಎಲ್ಲರಿಗೂ ಏನಂದರೆ ಒಂದು ಧೈರ್ಯ ತುಂಬಬೇಕು. ನಾವು ಬದುಕ್ಬೋದು ಜೀವನದಲ್ಲಿ, ಸಾಧನೆ ಮಾಡ್ಬೋದು ಅನ್ನೋದೇ ಅವ್ರ ಉದ್ದೇಶ, ಅವ್ರ ಧ್ಯೇಯ ಅದು. ಸೊ ಒಂದು ಒಳ್ಳೆ ಧ್ಯೇಯ ಬಂದ ತಕ್ಷಣ ಒಂದು ವಾಸನೆ ಬಂದು ನಮ್ಮ ಶೋಲಿ ಹೇಳಿದ್ವಿ. ಆವಾಗ ನಿಮ್ಮನ್ನ ಟ್ರೈ ಮಾಡಿದ ತಕ್ಷಣ ನೀವು ನಮ್ಮ ಶೋಗೆ ಬರ್ತೀನಿ ಅಂತ ಹೇಳಿದ್ರಿ. ಸೊ ಇವಾಗ ಬಂದಿದ್ದಾರೆ, ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಸರ್ ಹೇಳಿ? ಅಲ್ಲ, ಮೊದಲು ತುಂಬ ಸಂತೋಷ. ಯಾಕಂದರೆ ನಮ್ಮ ಕ್ಷೇತ್ರ, ನಮ್ಮ ಊರಿನ ಹುಡುಗ. ಆಮೇಲೆ ತುಂಬ ದಿವಸದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ತುಂಬ ಸಲ ಬಂದಿದ್ದರು. ಓಕೆ. ಇವನ್ ಅಲ್ಲೆಲ್ಲ ಸಂಪರ್ಕನಲ್ಲಿದ್ದೆ. ನನಗೆ ಗೊತ್ತಾಯ್ತು ಈ ಥರ ತಮ್ಮ ಪ್ರೋಗ್ರಾಮ್ನಲ್ಲಿ ಇವ್ರಿಗೊಂದು ರೀತಿಯಿಂದ ಸಹಾಯ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತಂದರೆ ನನಗೂ ಸಂತೋಷ ಆಯಿತು. ಯಾಕಂದರೆ ನಮ್ಮ ಕೈನಿಂದ ಇನ್ನೂ ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ಇದು ದಿಲೀಪಂದು ಒಂದು ಸಮಸ್ಯೆ ಅಲ್ಲ. ತಾವೇನು ಜನರ ಇದರಲ್ಲಿ ಒಂದು ಸಹಾಯ ಹಸ್ತಗಳು ಇನ್ನೂ ಹೆಚ್ಚಿಗೆ ಆಗಬೇಕು ಎಂಬ ನಿಟ್ಟಿನಲ್ಲಿ, ಅದು ಶಾಸಕರಾಗ್ಬೋದು, ದಾನಿಗಳಾಗ್ಬೋದು, ಅಲ್ಲಿ ಸ್ಥಳೀಯರಾಗ್ಬೋದು, ಯಾವುದೇ ರೀತಿಯಿಂದ ಏನು ಮಾಡಬೇಕು ಅಂತ ತಾವು ಮಾಡ್ತಾಯಿದ್ರೆ ಮೊದಲು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಎರಡನೇದು ಏನಂತಂದ್ರೆ, ನಾವು ಫಿಲಿಮ್ದವ್ರ ಜೊತೆಲಿ ಕೂತ್ಕೊಂಡು ನಾವು ರಾಜಕೀಯವಾಗಿ ಜುಗಲ್ಬಂದಿ ಅವು ಇವೆಲ್ಲ ಭಾಳಷ್ಟು ಮಾಡ್ತೀವಿ. ತಮ್ಮ ಜೊತೆಲಿ ಕೂತ್ಕೊಂಡು ಇದು ಮೊದಲು ಪ್ರೋಗ್ರಾಮು. ಅಯ್ಯೋ, ತುಂಬ ಥ್ಯಾಂಕ್ಸ್ ಸರ್. ತುಂಬ ನಮಗೆ ಖುಷಿ ಆಗುತ್ತೆ ಸರ್ ಈ ಥರ. ಯಾಕಂದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದವ್ರಿಗೆ ಯಾವಾಗ ಕೈ ಬಿಡಬೇಡಿ. ಹೌದು, ಇಲ್ಲ ಅದಕ್ಕೆ ನಾ ಮೊದಲು ದಿಲೀಪಕ್ಕೆ ಕೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಹಲವಾರು ದಿವಸದಿಂದ ಪಾಪ ಅವರೆಲ್ಲ ನಾವು ಸ್ಟೇಡಿಯಮ್ಗೆಲ್ಲ ಹೋದಾಗ, ನಾನು ಮಂತ್ರಿ ಇದ್ದಾಗೆಲ್ಲ ಅವರೆಲ್ಲ ಬಂದು ಸಂಪರ್ಕ ಮಾಡಿದ್ದು ಘಟನೆಗಳಿದ್ದಾವೆ. ಅದಕ್ಕೆ ಇವತ್ತಿಂದ ಯಾಕಂದ್ರೆ ನಾನು ಭಾಳ ದಿವಸ ಆಯಿತು ಅವ್ರು ಮತ್ತೆ ಸಂಪರ್ಕ ಮಾಡಲಿಲ್ಲ. ಯಾಕೆ ಇನ್ನೊಂದು ತಮಗೆ ಹೇಳೋಕ್ಕೆ ಬಯಸ್ತೀನಿ, ನಮ್ಮ ಕುಮಾರಸ್ವಾಮಿಯವ್ರ ಅವಧಿಯಲ್ಲಿ ಏನು ಹ್ಯಾಂಡಿಕ್ಯಾಪ್ಡ್ ಡೆವಲಪ್ಮೆಂಟ್ ಕಮಿಷನರ್ ಏನು ಇರ್ತಾರೆ, ಅದು ವಿಶೇಷವಾಗಿ ನಮ್ಮ ಬೀದರ್ನವರಿಗೆ ನಾ ಮಾಡಿದ್ದೆ. ಹೌದು, ದಾಸ್ ಸೂರ್ಯವಂಶಿ ಅಂತ. ಓಕೆ ಓಕೆ. ಅವಾಗ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ನನಗೆ ಗೊತ್ತಿಲ್ಲ, ಬಟ್ ಇಡೀ ಕರ್ನಾಟಕ ಸ್ಟೇಟ್ದೆ ಕಮಿಷನರ್ ಅವರು. ಹಾಗಾಗಿ ಇವತ್ತು ಯಾವ ಪರಿಸ್ಥಿತಿ ಇದೆ ನನಗೆ ಗೊತ್ತಿಲ್ಲ. ಅವ್ರದ್ದು ಏನೋ ಒಂದು ತಿಳ್ಕೊಂಡು ನನ್ನಿಂದ ಏನು ಮಾಡ್ಬೋದು ಅದು ನಾನು ಸಹಾಯ ಮಾಡಿ. ದಿಲೀಪ್ ಅವರೇ ಸರ್ ಬಂದಿದೆ, ಅವರು ಹೇಳಿದ್ದಾರೆ ಥರ. ಹೌದು, ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಓಕೆ. ಸೊ ಯಾವ ರೀತಿ ನಿಮಗೆ ಒಂದು ಸಹಾಯ ಬೇಕು ಸರ್? ನನಗೆ ಮೊದಲನೇದಾಗಿ ನಾನು ಸಾಹೇಬ್ರಿಗೆ ಹೇಳ್ದಂಗೆ ಅವ್ರ ಜೊತೆನೂ ಸಾಕಷ್ಟು ಸರಿ ನೋಡಿದ್ದಾರೆ, ನಮ್ಮ ಮಕ್ಕಳಿಗೆ ನೋಡಿದ್ದಾರೆ. ಸೊ ನನಗೆ ಒನ್ ಟೈಮ್ ಹೆಲ್ಪ್ಗಿಂತನೂ ಈಗ ಇಂಪಾರ್ಟೆಂಟ್, ಈಗ ನಮಗೆ ಜಾಗ ಇಲ್ಲ. ನಮ್ಮ ಬೀದರಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಮಕ್ಕಳಿಗೆಲ್ಲ ಕೊಡಬೇಕಾದ ಸಮಸ್ಯೆ ಅಂತ ನಾನು ಮೊದಲೇ ಹೇಳಿದ್ದೆ. ಸೊ ಅದೊಂದು ಆಗಬೇಕು. ಆಮೇಲೆ ಜಾಗದೊಂದು ವ್ಯವಸ್ಥೆ ನಮ್ಗೆ ಆದರೆ ಚೆನ್ನಾಗಿರ್ತದೆ. ಆಮೇಲೆ ನಮಗೆ ಸತತವಾಗಿ ರಾಜ್ಯ ಸರ್ಕಾರದಿಂದ ಅನುದಾನ ಬರುವಂಗೆ ಆಗಬೇಕು ನಮಗೆ. ಯಾಕೆಂದರೆ ಯಾರೇ ಆಗಲಿ ಎಷ್ಟು ಸರಿ ಕೇಳಿದ್ರೆ ಎಷ್ಟು ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಬಟ್ ಸರ್ಕಾರದಿಂದ ನಮಗೆ ಸಿಗ್ತಾ ಇದ್ದರೆ ನಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಬೀದರು ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಸುಮಾರು ಏನಿಲ್ಲ ಅಂದ್ರೆ ಒಂದು 500 ಹಳ್ಳಿ ಇದ್ದಾವೆ. ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಮಗು ಸಿಗ್ತದೆ ನಮಗೆ. ಒಂದು ಹಳ್ಳಿಯಲ್ಲಿ ಸಿಗಲಿ ಅಂದರೆ ಮತ್ತು ಎರಡನೇ ಹಳ್ಳಿಯಲ್ಲಿ 2 ಮಗು ಸಿಗ್ತದೆ. ಸೊ ಅವರಿಗೆಲ್ಲ ಎಜುಕೇಷನ್ ಕೊಡಬೇಕು. ಅಲ್ಲಿಂದ ಜನಗಳಿಗೆ ಬೆಂಗಳೂರು ಅಥವಾ ಹುಬ್ಬಳ್ಳಿನೋ ಮತ್ತು ಇನ್ನೂ ಬೇರೆ ಬೇರೆ ಕಡೆ ಸ್ಕೂಲಿಗೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಅಲ್ಲೇ ಏನೋ ಒಂದು ನಾವು ಮಾಡಬೇಕು ಅಂತ ನಾವು ಉದ್ದೇಶದಿಂದ ಮಾಡಿದ್ದೇವೆ. ಅದಕ್ಕೆ ಪರ್ಯಾಯ ಬೇಕಾದಂಥ ಸಹಕಾರ ಸರ್ಕಾರ ಆಮೇಲೆ ಸಾಹೇಬ್ರಂಥವ್ರು ನೀಡಿದ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಕೇಳ್ತೀನಿ. ಅಲ್ಲ, ಈಗ ಅವರು ಕೇಳೋದು ಸೈಟು. ಈಗ ಸೈಟು ಅದಕ್ಕೆ ಆದಂಥ ಸರ್ಕಾರದೊಂದು ಕೆಲವು ಕಾನೂನುಗಳಿದಾವೆ. ಶಿವಣ್ಣ ದಿಲೀಪ್ ಕುಮಾರ್ ಆಸೆಗಳನ್ನು ಬೀದರ್ ಶಾಸಕ ಬಂಡೆಪ್ಪ ಕಾಶೆಂಪುರ್ ಅವರ ಮುಂದಿಟ್ರು. ದಿಲೀಪ್ ಕುಮಾರ್ ಸಹ ತನ್ನ ಶ್ರಮದ ಬಗ್ಗೆ ಚರ್ಚಿಸಿದ. ಮುಂದೆ ಏನು? ಅಂಧ ವ್ಯಕ್ತಿ ದಿಲೀಪ್ ಕುಮಾರ್ಗೆ ನೆರವಿನ ಅಗತ್ಯವಿದೆ. ದಿಲೀಪ್ ಆಸೆಗಳನ್ನು ಯಾವ ರೀತಿ ಈಡೇರಿಸಬೇಕು ಅನ್ನೋ ಬಗ್ಗೆ ಶಿವಣ್ಣ ಮತ್ತು ಶಾಸಕ ಬಂಡೆಪ್ಪ ಕಾಶೆಂಪುರ್ ಸಮಾಲೋಚನೆ ನಡೆಸಿದ್ರು. ಶಾಸಕರು ಯಾವ ರೀತಿ ಸಹಾಯ ಮಾಡಿದ್ರು? ಈಗ ಅವರು ಕೇಳೋದು ಸೈಟು. ಈಗ ಸೈಟು ಅದಕ್ಕೆ ಆದಂಥ ಸರ್ಕಾರದೊಂದು ಕೆಲವು ಕಾನೂನುಗಳಿದಾವೆ. ಈಗ ಅದರ ವ್ಯಾಪ್ತಿಯಲ್ಲಿ ಈಗ DC ನಾವು ಅಲ್ಲಿಂದ ರಿಕಮೆಂಡ್ ಮಾಡಿ ಸರ್ಕಾರಕ್ಕೆ ಬಂದು ಆ ಹಂತಲ್ಲಿ ಇವರು ಏನಾರ ಅದ್ರ ಎಲಿಜಿಬಲ್ ಇದ್ದರೆ ಅದಕ್ಕೆ ಕೊಡಿಸ್ಬೋದು. ಯಾಕಂದ್ರೆ ಮೊದಲು ಸ್ವಲ್ಪ ಸುಲಭ ಇತ್ತು, ಅಲ್ಲೇ DC ಅವ್ರ ಲೆವೆಲ್ದಾಗೆ ಆಗ್ತಿತ್ತು. ಈಗ ಸರ್ಕಾರ ಲೆವೆಲ್ದಲ್ಲಿ ಬಂದಿದೆ ಅದು. ಓಕೆ ಓಕೆ. ಹಾಗಾಗಿ ಅದು ನೋಡೋಣ. ನಾನು ಬೇಕಾದ್ರೆ ವೈಯಕ್ತಿಕವಾಗಿ ಅಲ್ಲಿ ಪರ್ಸ್ಯೂ ಮಾಡಿ ಯಾವ ರೀತಿ ಮಾಡಬೇಕು. ಬಟ್ ನಾವು ಆ್ಯಸ್ ಎ ಶಾಸಕರು ತಮ್ಗೆ ಹೇಳಬೇಕಾದ್ರೆ ನಮ್ಮ ಹತ್ರ ವೈಯಕ್ತಿಕವಾಗಿ ಸಪೋಸ್ ಇವ್ರಿಗೆ ಏನಾರ ಒಂದು ಇಂಟ್ರೆಸ್ಟೆಡ್ ಇತ್ತು, ಈಗ ನಮ್ಮಲ್ಲಿ ಲೋನ್ ಕೊಡೋಂಥ ಕೆಲವು BCM ಕಾರ್ಪೊರೇಷನ್ ಆಗಲಿ, SC ST ಕಾರ್ಪೊರೇಷನ್ ಆಗಲಿ,
ಅದರ ಬೆನಿಫಿಷರಿ ನಾವೇ ಸೆಲೆಕ್ಟ್ ಮಾಡ್ತೀವಿ, ಅದರ ಅಧ್ಯಕ್ಷತೆ ನಾವೇ ಇರ್ತೀವಿ. ಅಂಥದ್ರಲ್ಲಿ ಏನಾರ ನಾವು ನೇರವಾಗಿ ಇವ್ರಿಗೆ ಸಹಾಯ ಮಾಡ್ಬೋದು. ಓಕೆ. ಆಮೇಲೆ ಸಪೋಸ್ ಏನಾರ ಇವ್ರದ್ದು ಸಂಸ್ಥೆಗೆ ಏನಾರು ಜಮೀನು ಗಿಮೀನು ಏನಾರು ಇದ್ದರೆ ಒಂದು ಇವ್ರದ್ದು ಪರ್ಸ್ನಲ್ ಆಗಿ ಒಂದು ಗಂಗಾ ಕಲ್ಯಾಣ ಅಂತೇಳಿ ಒಂದು ಯೋಜನೆ ಇದೆ, ಅದಕ್ಕೆ ಹಾಕ್ಬೋದು. ಹಿಂಗೆ ಏನಾರ ಒಂದು ವೇಔಟ್ ಹುಡ್ಕೋಣ. ಓಕೆ, ಆ ವೇಔಟ್ ಹುಡುಕಿ ಒಂದು ಒಳ್ಳೆ ಇದು ಮಾಡೋಣ ದಿಲೀಪ್. ಓಕೆ ಸರ್. ಓಕೆ ಓಕೆ. ಯಾಕಂದರೆ ಇದು ತಕ್ಷಣ ಏನಂದರೆ ಒಂದು ಮನೆ ಅಂದ ತಕ್ಷಣ ಒಂದು ಮನೆ ಹೌದು ಫಾರ್ಮ್ ಮಾಡೋಕ್ಕಾಗಲ್ಲ. ಯಾಕೆ ಎಲ್ಲದಕ್ಕೂ ಒಂದು ಕಾನೂನು ಅಂತ ಇರುತ್ತೆ, ಒಂದು ಲಾ ಇರುತ್ತೆ, ಅದ್ರ ಪ್ರಕಾರ ಹೋಗ್ಬೇಕಾಗುತ್ತೆ. ಹಾಂ, ನಾವು ಅವ್ರು ಮುಂದೆ ಬಂದಿದ್ದಾರೆ, ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಖಂಡಿತ ಸಾಹೇಬರು ಆ ರೀತಿ ಆ ನೆಟ್ನಲ್ಲಿ ಹೋಗಿ ಒಂದು ಒಳ್ಳೆ ಸಹಾಯ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಸರ್ ನಮಗೆ. ಸೊ ಥ್ಯಾಂಕ್ ಯು, ನಮ್ಮ ಶೋಗೆ ಬಂದು ಈ ಥರ ಒಂದು ಭರವಸೆ ಕೊಟ್ಟಿದ್ದೀರಿ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಶಿವರಾಜ್ ಕುಮಾರ್. ಓಕೆ ದಿಲೀಪ್ ಅವರೇ, ಬನ್ನಿ. ಸೊ ಇಲ್ಲೇ ಸಾಹೇಬ್ ಇಲ್ಲೇ ಇದ್ದಾರೆ. ಇಲ್ಲ, ನಮ್ಮ ಹಳೆ ಇದು ನಾನು ಮಿನಿಸ್ಟರ್ ಇದ್ದಾಗೆಲ್ಲ ಯಾವಾಗೂ ಬರ್ತಾ ಇರ್ತೀವಿ. ಸೊ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಸರ್. ಅದ್ರ ಪ್ರಕಾರ ಸಪೋಸ್ ಅವ್ರಿಗೆ ಲೋನ್ ಇದು ಮಾಡಬೇಕು ಅಂತ ಇದು ಬಂದಾಗ ಬೇರೆ ರೀತಿ ಯಾವ್ದಾರು ಇರಬೇಕು ಅಂದರೆ ನಮಗೆ ಒಂದು ತಿಳಿಸಿ ಆ ರೀತಿ ಒಂದು ಫಾರ್ಮೇಟ್ ಇಲ್ಲ ಮಾಡೋಣ. ನಾನು ಬೇರೆ ಬೇರೆ ರೀತಿಯಿಂದ ಯಾವ ರೀತಿ ಸಹಾಯ ಮಾಡ್ಬೋದು ಅಲ್ಲಿ ಬಿದ್ದಾರಲ್ಲಿ ನೋಡ್ಕೊಂಡು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಿಲೀಪ್ ಆಸೆ ಒಂದು ಒಳ್ಳೆ ರೀತಿಲಿ ಒಂದು ಶೇಪ್ ತಗೊಂಡಿದೆ. ಇವತ್ತಿನ ಸಾಹೇಬರು ಬಂದು ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಮ ಕಡೆಯಿಂದ ಯಾವುದಾದ್ರು ರೀತಿ ಸಹಾಯ ಬೇಕು ಅಂದರೆ ಖಂಡಿತ ಅವ್ರು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಓಕೆ ದಿಲೀಪ್. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ತುಂಬ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಬೀದರ್ ಶಾಸಕ ಬಂಡೆಪ್ಪ ಕಾಶೆಂಪುರ್ ನೀಡಿದ ಭರವಸೆ ಆಶ್ವಾಸನೆಯಿಂದ ದಿಲೀಪ್ ಕುಮಾರ್ಗೆ ತುಂಬಾನೇ ಖುಷಿಯಾಯಿತು. ದಿಲೀಪ್ ಕುಮಾರ್ನಿಂದ ಸಮಾಜಕ್ಕೆ ಇನ್ನಷ್ಟು ಉತ್ತಮ ಸೇವೆ ಸಿಗಲಿ ಅಂತ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮ ತುಂಬು ಹೃದಯದಿಂದ ಹಾರೈಸುತ್ತೆ. ಇಂದಿನ ಸಂಚಿಕೆಯಲ್ಲಿ ತಮ್ಮ ಬದುಕನ್ನ ಬದಲಿಸಿಕೊಳ್ಳೋಕೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರೇ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಬಿದರಿ. ಈ ಕಣ್ಣೂರು ಡಾಕ್ಟರ್ಗೆ ನೆರವಾಗೋಕೆ ವಿಜಾಪುರ ನಗರದ ಶಾಸಕ ಅಪ್ಪು ಪಟ್ಟಣ ಶೆಟ್ಟಿ ಜೊತೆ ಶಿವಣ್ಣ ಸಮಾಲೋಚನೆ ನಡೆಸಿದರು. RMP ಡಾಕ್ಟರ್ ಬಿದ್ರಿ ಅವರು ಅವರೊಂದು ಫೇವರ್ ಕೇಳ್ಕೊಂಡ್ಬಂದಿದ್ರು. ಸೊ ಇವಾಗ ನಾವು ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರ ಹತ್ರ ಫೋನಲ್ಲಿ ಮಾತಾಡೋಣ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಾನು ಶಿವರಾಜ್ ಕುಮಾರ್ ಮಾತಾಡೋದು. ನಮಸ್ತೆ ಸರ್, ಹೇಳಿ ಸರ್. ಸರ್ ನಮಸ್ಕಾರ, ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವರಲ್ವಾ? ಅಪ್ಪು ಪಟ್ಟಣ ಶೆಟ್ಟಿ ಸರ್, ಬಿಜಾಪುರದಿಂದ ಸರ್. ಅದೇ ನಮ್ಮ ಪ್ರೋಗ್ರಾಮ್ ಬಗ್ಗೆ ನೀವು ಕೇಳಿರ್ಬೇಕಲ್ಲ ಸರ್, ನಾನಿರೋದು ನಿಮಗಾಗಿ. ಹೇಳಿ ಸರ್, ಮನೆ ಹೇಳಿದ್ರು ಬಹಳ ಖುಷಿ ಇದೆ ಸರ್. ಅದೇ ಸರ್, ಏನಿಲ್ಲ, ಅದು ಬಿದ್ರಿ ಅಂತ ಹಾಂ ಸರ್. RMP ಡಾಕ್ಟರ್ ಅದು ಅವರು. ಹೌದು ಸರ್, ಬರೀ ಸರ್ ನಾವು ಮಾಡೋ ಕೆಲಸ ನೀವು ಮಾಡ್ತಾ ಇದ್ರಿ, ಒಳ್ಳೇದು. ಇಲ್ಲ ಸರ್, ನೀವು ಇವಾಗ ಏನಂದ್ರೆ ಯಾಕಂದ್ರೆ ನಾನಿರೋದು ನಿಮಗಾಗಿ ಬರೀ ನಾನು ಮಾತ್ರ ಅಲ್ಲ ಸರ್, ಎಲ್ಲರೂ ನೀವೆಲ್ಲ ಸೇರಿದ್ರೆ ನಾನಿರೋದು ನಿಮಗಾಗಿ ಆಗೋದು ಸರ್. ಮಾಡೋಣ ಸರ್, ಒಟ್ಟಿಗೆ ಮಾಡೋಣ ಸರ್. ಅದೇ ಸರ್, ನೀವು ಅವ್ರನ್ನ ಕಳಿಸ್ತೀನಿ ಸರ್, ಅವ್ರನ್ನ ಒಂದ್ಸತಿ ಮೀಟ್ ಮಾಡಿ ಸರ್ ಯಾವ ರೀತಿ ಒಂದು ಸಹಾಯ ಬೇಕೋ ನೀವು ಮಾಡಿಕೊಟ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಹೋಟೆಲ್ ಮಾಡೋಣ ಸರ್, ನೀನು ಹೇಳ್ತಿಲ್ಲ ಸಹಾಯ ಮಾಡ್ತೀನಿ ಸರ್. ಇಲ್ಲ ಸರ್, ನೀವು ಮಾಡ್ತೀರಾ ಸರ್. ನಮಗೆ ಆದರೂ ನಮ್ದು ಏನಂದರೆ ಈ ಪ್ರೋಗ್ರಾಮ್ ಬಂದಿರೋದ್ರಿಂದ ಇದ್ರ ಮೂಲಕ ಆದರೆ ಇನ್ನೂ ತುಂಬ ಸಂತೋಷ. ಆಮೇಲೆ ನೀವು ಒಂದ್ಸತಿ ಅವ್ರನ್ನ ಮೀಟ್ ಮಾಡಿದ್ರೆ, ಡಾಕ್ಟರ್ ಬಿದ್ರಿ ಅವ್ರನ್ನ ಮೀಟ್ ಮಾಡಿದ್ರೆ, ಮೀಟ್ ಮಾಡಿ ಅವ್ರಿಗೆ ಏನು ಹೆಲ್ಪ್ ಮಾಡೋಕ್ಕಾಗತ್ತ ಖಂಡಿತ ಮಾಡ್ಕೊಡ್ತೀರಾ ಸರ್? ಮಾಡ್ತೀನಿ ಸರ್, ಮಾಡ್ತೀನಿ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನೋಡಿ, ಅವ್ರು ಏನು ಕೇಳಿದ್ರು ಮಾಡ್ಕೊಡೋಕೆ ರೆಡಿ ಇದ್ದಾರೆ. ಅದು ನಮಗೆ ಖುಷಿ ಆಗುತ್ತೆ. ಯಾಕಂದರೆ ನಾವು ಯಾವಾಗಲೂ ಉಪಯೋಗ ಪಡಿಸ್ಕೋಬಾರ್ದು. ಯಾವಾಗಲೂ ಏನೋ ಅವ್ರು ಮಾಡ್ತೀನಿ ಅಂದ ತಕ್ಷಣ ನಾವು ಬೇರೆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು. ನಮ್ಮ ಪ್ರೋಗ್ರಾಮ್ಗೆ ಎಷ್ಟು ಮಟ್ಟಿಗೆ ನಾವು ಕೇಳಬೇಕು ಅಷ್ಟು ಮಟ್ಟಿಗೆ ಸಹಾಯ ಮಾಡಿ ಅವರೊಂದು ಆಸೆನ ತೀರಿಸಿ, ಈ ಆಸೆ ತೀರಿಸೋದ್ರ ಮೂಲಕ ಅವ್ರ ಲೈಫ್ ಒಂದು ಬದಲಾವಣೆ ಇದೆಯಲ್ಲ ತುಂಬ ಚೆನ್ನಾಗಿ ಆಗಬೇಕು. ಯಾಕಂದರೆ ಅಷ್ಟು ಕಷ್ಟಪಟ್ಟರೆ ಒಂದು ಡಾಕ್ಟರ್ ಬಿದ್ರಿ ಅವ್ರಿಗೆ ಲೈಫ್ಲಿ ಈ ಒಂದು ಆಸೆ ಈಡೇರಿಸಿ ಅವ್ರ ಲೈಫ್ ಒಂದು ಒಳ್ಳೆ ರೀತಿಲಿ ಒಂದು ಶೈನ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವರೇ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಶಿವಣ್ಣ ಅವರ ಜೊತೆ ಮಾತುಕತೆ ನಡೆಸಿದ ನಂತರ ಶಾಸಕ ಅಪ್ಪು ಪಟ್ಟಣ ಶೆಟ್ಟಿ ಅವರು ಬಿದರಿಯವರ ಅಗತ್ಯಗಳನ್ನು ಆಲಿಸಿದರು. ಬಿದರಿ ಮತ್ತವರ ಕುಟುಂಬಕ್ಕೆ ಅಗತ್ಯವಾದ ಸೌಲಭ್ಯಗಳು ಮತ್ತು ಉತ್ತಮ ವಾಸಸ್ಥಳ ಒದಗಿಸುವ ಭರವಸೆಯನ್ನು ಶಾಸಕರು ನೀಡಿದರು. ಜನಸೇವೆಯೇ ಜನರ ಸೇವೆ ಅಂತ ಹೇಳಿದ್ದೆ. ಎಸ್, ಖಂಡಿತ ನಿಜ ಅದು. ನೋಡಿ, ನಮ್ಮ ಪ್ರೋಗ್ರಾಮ್ನಲ್ಲಿ ಎಲ್ಲರೂ ಹೆಲ್ಪ್ ಮಾಡಬೇಕಂತ ಮುಂದೆ ಬರ್ತಾಯಿದೆ. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳೋರು, ಫಿಲ್ಮ್ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಥರ ಅಂತ. ಸೊ ಈ ಫ್ಯಾಮಿಲಿಲಿ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ, ಬೇರೆ ಕೋ ಆರ್ಟಿಸ್ಟ್ಗಳಿದ್ದಾರೆ. ಅದು ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ನೋಡೋರು ಅಭಿಮಾನಿಗಳಿದ್ದಾರೆ.
ಇವತ್ತು ನಾವೇನಾದರೂ ಮುಂದೆ ಬರ್ತಿದ್ದೀವಿ ಅಂದರೆ ನಾವು ಟಾಪ್ ಒಳ್ಳೆ ಹೆಸರು ತಗೋತಿದ್ದೀವಿ ಅಂದರೆ ಅದು ಓನ್ಲಿ ಬಿಕಾಸ್ ಅಭಿಮಾನಿಗಳು. ಅವ್ರ ಸಿನಿಮಾ ನೋಡಿದ್ರೆ ಇವತ್ತು ನಾವು ಸ್ಟಾರ್ ಆಗ್ತೀವಿ, ಇಲ್ಲಾಂದರೆ ಏನೂ ಇಲ್ಲ. ಅವರು ದೇವರು, ಯಾಕಂದರೆ ಅವರು ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. 2 ತಿಂಗಳ ಮುಂಚೆ ನಾಯಂಡಳ್ಳಿಯಿಂದ ಮುನಿಯಪ್ಪ ಅಂತ ಒಂದು 4 ಮಕ್ಕಳಿಗೆ ವಿದ್ಯೆ ಅಲ್ದೇ ಅವ್ರ ತಂದೆ ತಾಯಿಗಳಿಗೆ ಒಂದು ಕೆಲಸ ನಾವು ಕೊಟ್ಟಿದ್ದಾರೆ, ಒಂದು ಮನೆಯೂ ಕೊಟ್ಟಿದ್ದಾರೆ. ಸೊ ಆ ರೀತಿ ಹೆಲ್ಪ್ ನನಗೆ ತುಂಬ ಖುಷಿಯಾಗುತ್ತೆ. ಇಂಥ ಅಭಿಮಾನಿಗಳು ಪಡೆದಿದ್ದೆಲ್ಲ ನಾನು ಧನ್ಯ ಅಂತ ನನಗೆ ಅನಿಸುತ್ತೆ. ಸೊ ಇವತ್ತು ಅದೇ ರೀತಿ ಇನ್ನೊಂದು ಹೆಲ್ಪ್ ಮಾಡೋಕ್ಕೋಸ್ಕರ ನಮ್ಮ ಫ್ಯಾಮಿಲಿಯಿಂದ ಇನ್ನೂ 2 ಬರ್ತಾ ಇದ್ದಾರೆ. ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಈ ಕ್ಲಿಪ್ಪಿಂಗ್ಸ್ ನೋಡಿ. ಅರುಣೋದಯ ತಾಂಡದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅವರ ಜೀವನ ಮತ್ತು ಅವರ ಆಸೆಗಳೇನಿತ್ತು. ಶಿವಣ್ಣ ನೇರವಾಗಿ ಗಂಗಾವತಿಗೆ ಹೋಗಿ ಅವರ ಆಕಾಂಕ್ಷೆಗಳನ್ನೆಲ್ಲ ಹೇಗೆ ಈಡೇರಿಸಿದ್ರು ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ. ಗಂಗಾವತಿ ಸಂಚಿಕೆಯಲ್ಲಿ ಈಗ ಇನ್ನೊಂದು ಬೆಳವಣಿಗೆ ಆಗಿದೆ. ಗಂಗಾವತಿಯ ಕಥೆ ವ್ಯಥೆ ಕೇಳಿದ ಮೈಲಾರಿ ಚಿತ್ರದ ನಿರ್ಮಾಪಕ ಶ್ರೀಕಾಂತ್ ಮತ್ತು ತಂಡದವರು ನಮ್ಮ ಸ್ಟುಡಿಯೋಕ್ಕೆ ಬಂದರು. ಬನ್ನಿ, ಅವರು ಏನ್ ಮಾಡ್ತಾರೆ ನೋಡಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ ಮೈಲಾರಿ. ಆ ಸಿನಿಮಾಯಿಂದ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ. RS ಶ್ರೀನಿವಾಸ್ ಅವರು, ಶ್ರೀಕಾಂತ್ ಅವರು, ಅವ್ರು ನಾಗಣ್ಣ ಅವರು, ಇವ್ರು 3 ಜನ ಬರ್ತಾ ಇದ್ದಾರೆ. ಅವರು ಆಕ್ಚುಲಾಗಿ ಯಾತಿಗೋಸ್ಕರ ಬರ್ತಾ ಇದ್ದಾರೆ, ಹೆಲ್ಪ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಏನ್ ಹೆಲ್ಪ್ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಶ್ರೀನಿವಾಸ್, ನಾಗಣ್ಣ ಹಾಗೂ ಶ್ರೀಕಾಂತ್. ಹೇಳಿ ಶ್ರೀನಿವಾಸ್ ಅವರೇ, ಏನಿವ ನಾವು ಮಾಡೋ ಕಾರ್ಯ ನೀವು ಮಾಡ್ತಾ ಇದ್ರೆ, ಏನು ಯಾತಿಗೋಸ್ಕರ, ಏನು? ನಮ್ಮ ಶಿವರಾಜ್ ಕುಮಾರಿಂದ ನಾವೇನಾರ ಒಂದು ಪುಣ್ಯದ ಕೆಲಸ ಮಾಡಬೇಕು ಅಂತ ನಮ್ಗೆ ಆಸೆ ಆಗಿ ನಾವು ರಾಜ್ಕುಮಾರ್ ಅಭಿಮಾನಿ ಒಳಗೆ ಅದು ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ನಾವೇನಾರ ಮಾಡಬೇಕು ಅನ್ನಿಸ್ತು ಶಿವಣ್ಣವರೇ. ಅದಕ್ಕೆ ನಾವು ಈ ಕಾರ್ಯ ಮಾಡಬೇಕು ಅಂತ ಬಂದಿದ್ದೀವಿ. ಬಹಳ ಸಂತೋಷ. ಯಾಕಂದ್ರೆ ಶ್ರೀನಿವಾಸ ನೋಡಿದಿರಲ್ಲ, ಎಷ್ಟೋ ಜನ ನಾವು ನೋಡಿದೀವಿ, ಕೆಲವರು ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಅವರು ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ದೇನೆ ಒಂದು ದಾರಿ ಮಾಡ್ಕೊಳ್ಳೋಕ್ಕೆ, ಜೀವನ ಮಾಡೋದೇ ಒಂದು ದಾರಿ. ಅವರು ದಾರಿ ಸರಿ ಇಲ್ಲ ಅಂತ ಅವ್ರು ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರ ಫ್ಯಾಮಿಲಿಯಿಂದ ತಾಳಿಗಳನ್ನ ಅಡ ಇಟ್ಟು ಒಂದು ಎಷ್ಟು ಒಳ್ಳೆ ಥಿಂಗ್ಸ್ ನೋಡಿ, ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ತಪ್ಪೇನಿಲ್ಲ. ಸಾಕಷ್ಟು ಜನ ಬರ್ತಾರೆ, ಒಳ್ಳೊಳ್ಳೆ ಥಿಂಗ್ಸ್ ಬರ್ತಾರೆ. ಸೊ ಅದನ್ನೆಲ್ಲ ನಾವು ನೆರವೇರಿಸಬೇಕಾದ ನಮ್ಮ ಕರ್ತವ್ಯ. ನಿಜವಾಗ್ಲೂ ದೊಡ್ಡ ಮನ್ಸು ಮಾಡಿ ಬರ್ತಾ ಇದಿರಲ್ಲ, ಈ ರೀತಿ ಒಂದು ಹೆಲ್ಪಿಂಗ್ ನೇಚರ್ ಇಟ್ಕೊಂಡ್ ಬರೋದು ಬಹಳ ಕಷ್ಟ. ಸೊ ಇವತ್ತು ನೋಡಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಮೈಲಾರಿ ರಂಗೇಶ್ವರ ದೇವ್ರ ಥರನೇ ಬಂದ್ಬಿಟ್ಟಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಅದು ನಮ್ಗೆ ತುಂಬ ಖುಷಿ ಆಯಿತು. ಮೈಲಾರಿ ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಮೈಲಾರಿ ಟೀಮು ನಿಮ್ಮಿಂದ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಈ ಚೆಕ್ನ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ತುಂಬ ಥ್ಯಾಂಕ್ಸ್. ಹಂಗೇನೆ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಅದನ್ನ ನಾವು ಯಾಕೆ ಈ ಶೋ ಮೂಲಕ ಹೇಳ್ತಿದೀವಿ ಅಂದರೆ, ಇದು ನಮ್ಮ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ ಹಾಗೂ ಜನಗಳು ಎಚ್ಚರಿಸ್ಕೋಬೇಕು. ಯಾಕಂದರೆ ಆಡಿಯೋ ಮಾಲೀಕರು ಅಷ್ಟು ದುಡ್ಡು ಕೊಡ್ತಾರೆ, ನಮ್ಮ ರೈಟ್ಸ್ನ ತಗೋತಾರೆ. ಎಲ್ಲೋ ಒಂದು ಕಡೆ ಕಳ್ತನವಾಗಿ ಕ್ಯಾಸೆಟ್ಗಳು ಮಾಡೋದು, ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಪೈರಸಿ ಬಂದ್ಬಿಟ್ಟು ತುಂಬ ಕಷ್ಟ. ಪೈರಸಿನ ಕಿಲ್ ಮಾಡಿ, ಯಾಕಂದ್ರೆ ಕ್ವಾಲಿಟಿನೂ ಚೆನ್ನಾಗಿರಲ್ಲ. ದಯವಿಟ್ಟು ಸಹಕರಿಸಿ. ಎಲ್ಲಾದರೂ ಆ ರೀತಿ ಕಂಡು ಬಂದರೆ ಖಂಡಿತ ಬಂದು ಕಂಪ್ಲೇಂಟ್ ಮಾಡಿ, ಇಲ್ಲ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೇಳಿ. ಅವಾಗ ಏನಾಗುತ್ತೆ, ನಾವು ಮುನ್ನೋಗ್ಬೋದು. ನೀವೆಲ್ಲರೂ ತಡಿಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ನೀವು ಹೆಂಗೆ ಪಿಕ್ಚರ್ ನೋಡಿ ನಮ್ಮನ್ನೆಲ್ಲ ಗೆಲ್ಲಿಸ್ತಿರೋ ಆ ರೀತಿ ಇದ್ರಲ್ಲೂ ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ಇವಾಗ ನೀವು ಬಂದಿದ್ರೆ ಶ್ರೀನಿವಾಸ್ ಅವರೇ, ಖಂಡಿತ ಇದ್ರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಇವಾಗ ಸಿನಿಮಾ ಮಾಡೋದು ನಾವು ನಿಮಗೋಸ್ಕರ, ನೀವು ಸಿನಿಮಾ ನೋಡ್ಬಿಟ್ಟು ನಮಗೋಸ್ಕರ ಏನೋ ಕೊಡ್ತೀರಾ. ಸೊ ಇದೇನಿಲ್ಲ, ಇದು ನಿಮ್ಮಿಂದ ನಿಮಗಾಗಿ ಅಷ್ಟೇ. ಥ್ಯಾಂಕ್ ಯು. ಓಹ್, ವಾಟ್ ಎ ಸರ್ಪ್ರೈಸ್! ಈ ಹಣ ಖಂಡಿತವಾಗಲೂ ಅರುಣೋದಯ ತಾಂಡದಲ್ಲಿ ಇನ್ನಷ್ಟು ಸುಧಾರಣೆ ತರುತ್ತೆ. ಇದಕ್ಕಾಗಿ ಮೈಲಾರಿ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಈಗ ನ್ಯಾನೋ ವಿಷನ್ನಲ್ಲಿ ಏನೆಲ್ಲ ಆಶ್ಚರ್ಯಕರ ಸಂಗತಿಗಳು ನಡೆಯುತ್ತೆ ಅಂತ ನೋಡೋಣ. ನೋಡಿ, ಈ ಯುವಕರ ಗುಂಪು ಎಲ್ಲಿಗೆ ಹೋಗ್ತಾರೆ?
ದಿವಸ ನಮಗೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ತಾರೆ ಮತ್ತು ರೋಡ್ ಕ್ರಾಸ್ ಮಾಡಿಸ್ತಾರೆ. ಯಾರು ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ. ಆದರೆ ಇವತ್ತು ನಾವೆಲ್ಲ ಪ್ಲ್ಯಾನ್ ಮಾಡಿ ಒಂದು ಇದು ಮಾಡಿದ್ದೀವಿ. ಈ ಪಾಯಿಂಟಲ್ಲಿ ನಾನು ಕರ್ತವ್ಯ ಮಾಡಬೇಕಾದ್ರೆ ಏಕ್ದಮ್ ಸ್ಕೂಲ್ ಮಕ್ಕಳು ಬಂದು ಯಾರು ಹಾಕಿ ನನಗೆ ಸ್ವೀಟ್ ಕೊಟ್ಟು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಒಂಥರ ಇದಾಗೋಯ್ತು. ಅದೇ ತಡೆ ಮಾಸ ಅಂದ್ಬಿಟ್ಟು ಇದು ಮಾಡೋದಲ್ಲ, ಅದಕ್ಕೆ ನನಗೆ ಭಾಳ ಖುಷಿ ಆಯ್ತು ನನಗೆ. ವಾಹ್, ಇವರು ಸಂಚಾರಿ ಪೊಲೀಸರನ್ನ ಪ್ರಶಂಸಿಸಿ ಅಭಿನಂದಿಸಿದರು. ಹುಡುಗರೆಲ್ಲ ಒಂದೇ ಸಾರಿ ಬಂದಮೇಲೆ ಏನಪ್ಪ ಈ ಥರ ಬಂದ್ರಲ್ಲ ಒಂದೇ ಸಾರಿ ಅಂತ ಗಾಬರಿ ಆದೆ. ಪ್ರತಿ ವರ್ಷ ಅಪರಾಧ ಮಾಸ ತಡೆಗೋಸ್ಕರ ನಮಗೆಲ್ಲ ಪಬ್ಲಿಕ್ಗೋಸ್ಕರ ಹೆಲ್ಪ್ ಮಾಡ್ತೀರಾ ಅಂತ ವಿಷಯ ಹೇಳಿದ ಮೇಲೆ ನನಗೆ ಸಂತೋಷವಾಯಿತು, ತುಂಬ ಸಂತೋಷವಾಯಿತು. ಓಹೋ, ನೋಡಿ, ಈ ಯುವಕರ ಪ್ರಶಂಸೆಗೆ ಕಾನ್ಸ್ಟೇಬಲ್ ವಿಸ್ಮಿತರಾದರು. ಸುಗಮ ಸಂಚಾರಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ಶಾಲೆ ಮಕ್ಕಳು ನಮಗೋಸ್ಕರ ಇಷ್ಟೊಂದು ನಾವು ಪ್ರೋತ್ಸಾಹ ನೀಡ್ತಾರೆ ಅಂದರೆ ಇನ್ನು ಮುಂದೆ ಇನ್ನೂ ನಾವು ಜವಾಬ್ದಾರಿ ಜಾಸ್ತಿ ತಗೊಂಡು ಇನ್ನೂ ಚೆನ್ನಾಗಿ ಸೇಫ್ಟಿ ಮೆಜರ್ಸ್ ತಗೋಬೇಕು ಅಂತ ಖುಷಿ ಆಗ್ತಾ ಇದೆ ಅಂತ.